ಇವತ್ತು ನಮ್ಮ ಹತ್ರ ಏನು ಇಷ್ಟಪಡ್ತಾ ಇದ್ದಾರೆ, ಏನು ಇಷ್ಟಪಡ್ತಾ ಇದ್ದಾರೆ? ಕೆಲವರು ಹೇಳ್ತಾರೆ, ಸಡನ್ಲಿ ಹೇಳ್ತಾರೆ ಈಗ ಆರಾಧನೆ ಇಷ್ಟಪಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಾವು ಉಪವಾಸ ಮಾಡೋದು ದೇವ್ರು ಇಷ್ಟಪಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ ನಾವು ಸ್ತೋತ್ರ ಮಾಡೋದು ದೇವ್ರಿಗೆ ಇಷ್ಟ ಅಲ್ವಾ. ನಾವು ನಮ್ಮ ಹತ್ರ ಕೇಳಿದ್ರೆ, ಈಗ ಎಲ್ಲ ಮಕ್ಕಳ ಹತ್ರ ಎಲ್ಲ ದೊಡ್ಡವ್ರ ಹತ್ರ ಕೇಳಿದ್ರೆ ಅವ್ರವ್ರ ಮನಸ್ಸಲ್ಲಿ ದೇವ್ರಿಗೆ ಇಷ್ಟ ಆದದನ್ನು ದೇವ್ರಿಗೆ ಹೇಳಿಬಿಡ್ತಾರೆ. ಆಮೇನ್. ಸೊ ಬೈಬಲ್ ಓದೋದು ದೇವ್ರಿಗೆ ಇಷ್ಟ ಎಲ್ಲ ಹೇಳ್ತಾರೆ. ಆದರೆ ನಾನು ನಿನ್ನೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಬೆಳಿಗ್ಗೆ ಕೂಡ 1 hour ಅನ್ಯ ಭಾಷೆ ಪ್ರಾರ್ಥನೆಯಲ್ಲಿ ನಾನಿರುವಾಗ ನನಗೆ ದೇವರು ಕೊಟ್ಟಂತಹ ಒಂದು ವಿಶೇಷವಾದಂತಹ ಒಂದು ಸಂದೇಶ. ದೇವ್ರು ಹೇಳೋದು, ನಿನ್ನ ನಾಲಿಗೆಯನ್ನ ಕಾಪಾಡಿಕೊ. ಆಮೇನ್. ಎಲ್ಲದಕ್ಕೂ ಮೂಲ ಯಾವುದು? ನಾಲಿಗೆ. ಆಮೇನ್. ಎಲ್ಲದಕ್ಕೂ ಮೂಲ ಯಾವುದು? ನಾಲಿಗೆ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ಯಾರಾದ್ರೂ ನಿಮ್ಮ ಹತ್ರ ಬಂದು ಸಿಸ್ಟರ್, ಬ್ರದರ್ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡಾಗ ನೀವು ಪ್ರಾರ್ಥಿಸ್ತೀರಾ ಇಲ್ವಾ? ಯಾರೋ ಒಬ್ರು ಹುಷಾರಿಲ್ಲ, ಏನೋ ಆಗಿದೆ, ನಿಮ್ಮ ಹತ್ರ ಬಂದು ಹೇಳ್ತಾರೆ, ಸಿಸ್ಟರ್ ಪ್ರಾರ್ಥನೆ ಮಾಡ್ರಿ, ಸಿಸ್ಟರ್ ನಂಗೊಂಚೂರು ಪ್ರಾರ್ಥನೆ ಮಾಡಿ ಅಂತ ಯಾರು ಅನ್ಯರಾಗ್ಲಿ ವಿಶ್ವಾಸಿಗಳಾಗ್ಲಿ ಕೇಳಿಕೊಂಡಾಗ ನೀವೇನ್ ಮಾಡ್ತೀರಿ? ನಂಬಿಕೆಯಿಂದ ಪ್ರಾರ್ಥನೆ ಖಂಡಿತ ಉತ್ತರ ಸಿಗುತ್ತೆ, ನೀವು ಹುಷಾರಾಗ್ತೀರಿ ಅಂತೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತೀರಿ ಅಲ್ವಾ? ಇಮಿಡಿಯೇಟ್ ಆಗಿ ಉತ್ತರನೂ ಸಿಗುತ್ತೆ. ಅವ್ರಿಗೇನಾದ್ರೂ ಹುಷಾರಿಲ್ಲ, ನಿಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ಕೂಡಲೇ ಹುಷಾರಾಗ್ತಾರೆ. ಕಾರಣ ನೀವು ಹೇಳಿದಿರಿ ಪ್ರಾರ್ಥನೆಯಲ್ಲಿ ಹುಷಾರಾಗತ್ತೆ, ನಾನು ಪ್ರೇಯರ್ ಮಾಡ್ತೀನಿ ಅಂತ. ಹಾಗಾದರೆ ನಾನು ಕೇಳೋದು, ನೀವು ಒಳ್ಳೆ ಖುಷಿಯಲ್ಲಿ, ಒಳ್ಳೆ ಪಾಸಿಟಿವ್ ಅಲ್ಲಿ, ಒಳ್ಳೆ ಸಂತೋಷದಲ್ಲಿ ನೀವು ಹೇಳಿ ಪ್ರಾರ್ಥಿಸಿದಾಗ ಇಮ್ಮಿಡಿಯೇಟ್ ಉತ್ತರ ಸಿಕ್ಕಿತ್ತು, ಕರೆಕ್ಟಾ? ನಿಮ್ಮ ಮನೆಯಲ್ಲಿ ಜ್ವರ ಇದ್ರೆ ಜ್ವರ ವಾಸಿ ಆಯ್ತು. ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನೋ ಗೊಂದಲ ಇದ್ರೆ ಅದನ್ನು ದೇವ್ರು ತೆಗೆದಾಕಿದ್ರು ವಾಸಿ ಆಯ್ತು. ನಾನು ಕೇಳ್ತೀನಿ, ಅದೇ ನಾಲಿಗೆಯಿಂದ ನೀವು ಬೈದ್ರೆ ಪ್ರಾಬ್ಲಮ್ ಆಗಲ್ವಾ? ಆಗತ್ತಾ ಇಲ್ವಾ? ಆಮೇಲೆ ಯಾಕೆಂದ್ರೆ ನೀವು ಪವಿತ್ರಾತ್ಮ ಭರಿತರು. ನೀವು ಯಾರು? ಪವಿತ್ರಾತ್ಮ ಭರಿತರು. ಪವಿತ್ರಾತ್ಮನು ನಿಮ್ಮ ಶರೀರದಲ್ಲೇ ವಾಸ ಮಾಡ್ತಾನೆ ಅಂತ ವಾಕ್ಯ ಹೇಳುತ್ತೆ. ಆಲಯವಾಗಿದ್ದೀರಿ, ನೀವು ನನ್ನ ಆಲಯವಾಗಿದ್ದೀರಿ, ನಾನು ನಿಮ್ಮಲ್ಲಿ ವಾಸ ಮಾಡ್ತೇನೆ. ಪವಿತ್ರಾತ್ಮನು ವಾಸ ಮಾಡುವಾಗ ನಾವು ಯಾವಾಗಲೂ ಏನ್ ಮಾಡಬೇಕು? ಪವಿತ್ರಾತ್ಮ ಏನ್ ಮಾಡ್ತಾನೆ? ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಅಲ್ವಾ? ಈಗ ಪವಿತ್ರಾತ್ಮನು ನನ್ನ ಒಳಗಡೆ ಇರುವಾಗ ನಾನು ಯಾವಾಗಲೂ ಯಾವುದನ್ನ ಸ್ತುತಿಸ್ಬೇಕು? ಪವಿತ್ರಾತ್ಮನನ್ನ, ತಂದೆಯಾದ ದೇವರನ್ನ, ಯೇಸು ಸ್ವಾಮಿಯನ್ನ ಸ್ತುತಿಸ್ಬೇಕು. ಆಮೇನ್. ಹಲ್ಲೆಲೂಯಾ. ಈ ನಾಲಿಗೆ ಇದು ಸುಮ್ಮನಿರದೆ ಅನೇಕ ಮಾತುಗಳನ್ನ ನಮ್ಮಿಂದ ಆಡಿಸ್ತದೆ. ಕಾರಣ ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವುದೇ ಈ ನಾಲಿಗೆ, ಪಾಪಕ್ಕೆ ತಳ್ಳೋದೇ ಈ ನಾಲಿಗೆ. ಪಾಪ ಮಾಡಲಿಕ್ಕೆ, ಪಾಪದ ಮಾತುಗಳನ್ನು ಆಡ್ಲಿಕ್ಕೆ ಸೈತಾನನು ನಾಲಿಗೆಯನ್ನು ಉಪಯೋಗಿಸ್ತಾನೆ. ಅದಕ್ಕೆ ನಾವು ದೇವರ ಮಕ್ಕಳು ಬಹಳ ಜಾಗರೂಕತೆಯಿಂದ ಇರಬೇಕು. ಆಮೇನ್. ಹಿಂದೆ ಏನೆಲ್ಲ ನಡೆದಿದೆಯೋ ಈ ಸಂದೇಶ ಕೇಳುವಾಗ ಅವೆಲ್ಲದಕ್ಕೆ ನೀವು ಪಾಪ ಕ್ಷಮಾಪಣೆಯನ್ನ ದೇವರ ಹತ್ರ ಮತ್ತೊಂದು ಆವರ್ತಿ ಕೇಳಿ ನಿಮ್ಮ ನಾಲಿಗೆಯನ್ನ ನೀವು ಕಾದುಕೊಳ್ಳಿಕ್ಕೆ ಹೋಗ್ಬೇಕು. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ಇದರಿಂದಲೇ ಇವತ್ತು ಅನೇಕ ಮನೆಗಳಲ್ಲಿ ಬೆಂಕಿ ಹತ್ತಿ ಉರಿತಾ ಇದೆ. ಈ ನಾಲಿಗೆಯಿಂದಲೇ ಅನೇಕ ಕುಟುಂಬಗಳು ಬೆಂಕಿಯಾಗಿ ಉರಿದು ಹೋಗ್ತಾ ಇದೆ. ಈ ನಾಲಿಗೆಯಿಂದಲೇ ಅನೇಕ ವ್ಯಕ್ತಿಗಳ ನಡುವೆ ದ್ವೇಷ ಹುಟ್ಟಿಸ್ತಾ ಇದೆ. ಈ ನಾಲಿಗೆಯಿಂದಲೇ ಅನೇಕ ಕುಟುಂಬಗಳು ಒಡೆದು ಹೋಗ್ತಾ ಇದೆ. ಆಮೇನ್. ಈ ನಾಲಿಗೆಯಿಂದಲೇ ಮನೆಯಲ್ಲಿ ಅನ್ನ ಇಲ್ಲದ ಪರಿಸ್ಥಿತಿ ಬಂದಿದೆ. ಏನಂತ ಹೇಳಿದ್ರೆ, ಇವತ್ತು ಹೇಳಿದ್ದು ನಿಮ್ಗೆ ಇವತ್ತೇ ಸಿಗೋದಿಲ್ಲ, ಸ್ವಲ್ಪ ಸಮಯದ ನಂತರ ಅದು ಅನುಭವಿಸ್ತೀರಿ. ಆಗ ಈ ಮಾತಾಡಿದ ನೆನಪು ಹೋಗಿರುತ್ತೆ. ಅದಕ್ಕೆ ದೇವ್ರ ಮಕ್ಕಳು ಯಾವಾಗಲೂ ಏನ್ ಮಾಡ್ಬೇಕು? ಒಳ್ಳೆದನ್ನೇ ಆದಷ್ಟು ಮಾತನಾಡಬೇಕು. ಆಮೇನ್. ಎಷ್ಟು ಸಾಧ್ಯನೋ ಅಷ್ಟು ನಾವು ಒಳ್ಳೆದನ್ನೇ ಮಾತನಾಡಬೇಕು. ನಾವು ವಾಕ್ಯದಲ್ಲಿ ನೋಡೋಣ, ವಾಕ್ಯದಲ್ಲಿ. ಯಾಕೆಂದ್ರೆ ವಾಕ್ಯ ನಂಬ್ತೀರಾ? ವಾಕ್ಯ ನಂಬ್ತೀವಿ. ಕಾರಣ ವಾಕ್ಯ ಏನ್ ಹೇಳ್ತೀವೋ ಅದು ನಮ್ಮ ಜೀವಿತದಲ್ಲಿ 100% ಆಗತ್ತೆ. ಒಂದು ಏನು ಆಕಾಶ ಭೂಮಿ ಅಳಿದು ಹೋಗ್ಬಹುದು, ಆದ್ರೆ ಇದರಲ್ಲಿ ಬರೆದಿರುವಂತ ವಾಕ್ಯ ಒಂದು ಕೂಡ ಸುಳ್ಳಾಗೋದಿಲ್ಲ. ಹಾಗಾದ್ರೆ ನಾಲಿಗೆಯ ಕುರಿತಾಗಿ ನಮ್ಮ ವಾಕ್ಯ ಏನ್ ಹೇಳುತ್ತೆ ನೋಡೋಣ. ಕೀರ್ತನೆ 34:13. ಕೀರ್ತನೆ 34:13. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ನಾಲಿಗೆಯನ್ನ ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನ ಇಟ್ಟುಕೋ. ಹಾಗಾದರೆ ಕೆಟ್ಟದಕ್ಕೆ ಹೋಗದೆ ನಾಲಿಗೆಯನ್ನ ಏನ್ ಮಾಡ್ಬೇಕು? ಒಂದು ದೃಶ್ಯ ಕಂಡಾಗ, ಒಂದು ಘಟನೆ ನಡೆದಾಗ, ಒಂದು ವಿಷಯ ಬಂದಾಗ ರಪ್ಪ ನಾಲಿಗೆಯಿಂದ ಬರುತ್ತೆ. ನಾವು ಯೋಚಿಸುವುದಿಲ್ಲ. ಒಂದು ವೇಳೆ ನಾವು ಆ ಘಟನೆ ನಡೆಯುವಾಗ ಆಲೋಚನೆ ಮಾಡಿದ್ರೆ ನಾಲಿಗೆ ಕಂಟ್ರೋಲ್ ಬರುತ್ತೆ. ನಾವ್ ಏನ್ ಮಾಡ್ತೀವಿ? ಸಡನ್ ಮಾತಾಡಿ ಬಿಡ್ತೀವಿ. ಈ ಸಡನ್ಲಿ ಮಾತಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ
ಅದು ಆವತ್ತು ನಿಮಗೆ ಪರಿಣಾಮ ಬೀರೋದಿಲ್ಲ, ಅನಂತರದ ದಿನಗಳಲ್ಲಿ ನೀವು ಅದರ ಪರಿಣಾಮವನ್ನು ಕಾಣಲಿಕ್ಕಾಗಿ ಹೋಗ್ತೀರಿ. ಆಮೇನ್. ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನ ಕಾದುಕೋ, ವಂಚನೆಯ ಮಾತುಗಳನ್ನಾಡದೆ ತುಟಿಗಳನ್ನ ಇಟ್ಟುಕೋ. ಆಮೇನ್. ಈಗ ಕರೆಕ್ಟಾಗಿ ಹೇಳ್ರಿ, ಕೆಟ್ಟದ್ದು ನಿಮ್ಮ ನಾಲಿಗೆಯಲ್ಲಿ ಒಂದು ಶಬ್ದ ಬರಬಾರ್ದು. ಒಂದು ವೇಳೆ ಬರುತ್ತಾದ್ರೆ ಅದರ ಒಳಗಡೆ ದೇವರ ವಾಕ್ಯ ಇಲ್ಲ ಅಂತ ಅರ್ಥ. ದೇವರ ವಾಕ್ಯ ನಮ್ಮಲ್ಲಿ ಇದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡ್ತೀವಿ. ಕೆಟ್ಟದ್ದನ್ನ ಮಾತನಾಡುವಾಗ ಸ್ವಲ್ಪ ಆದ್ರೂ ಆಲೋಚನೆ ಮಾಡ್ತೀವಿ. ಆಮೇನ್. ತುಟಿಗಳನ್ನ, ವಂಚನೆಯ ಮಾತುಗಳು, ಸುಳ್ಳು ಮಾತುಗಳು, ವಂಚನೆಯ ಮಾತುಗಳು, ಆಮೇನ್, ತುಟಿಗಳಲ್ಲಿ ಪಡಕ್ಕ ಬಂದ್ಬಿಡುತ್ತೆ ಅಲ್ವಾ. ನೋಡಿ, ಎಲ್ಲಕ್ಕಿಂತ ವೇಗವಾಗಿ ಬರೋದು ಮಾತು. ಆಮೇಲೆ ಪ್ರತಿ ಒಂದು ಕೂಡ ಲೇಟ್ ಆಗ್ಬೋದು, ಆದ್ರೆ ಮಾತು ನಾವು ಕಂಡ ತಕ್ಷಣ ಮಾತಾಡಿ ಬಿಡ್ತೀವಿ. ಮನ್ಸಿಗೆ ಬಂದ ತಕ್ಷಣ ಮಾತಾಡಿ ಬಿಡ್ತೀವಿ. ಕಂಟ್ರೋಲೇ ಮಾಡೋದಿಲ್ಲ, ನಾವು ಹಿಡಿದಿಟ್ಕೊಳ್ಳೋದಿಲ್ಲ. ಈ ಮಾತಾಡಿದ್ರೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ ಯೋಚನೆ ಮಾಡೋದಿಲ್ಲ, ಮಾತಾಡಿ ಬಿಡ್ತೀವಿ. ತಿಳ್ಕೊಳ್ರಿ, ಆ ದಿನ ಆ ಮಾತು ಕಾರ್ಯ ಮಾಡದೇ ಇರಬಹುದು. ತಿಂಗಳುಗಳ ನಂತರ, ವರ್ಷಗಳ ನಂತರ, 6 ತಿಂಗಳ ನಂತರ ಆ ಕಾರ್ಯ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಹೇಳಿದಂಥ ವ್ಯಕ್ತಿಗಳಲ್ಲಿ ಸಂಭವಿಸಲಿಕ್ಕೆ ಹೋಗುವಾಗ ಸಮಸ್ಯೆ ಯಾರಿಗಲ್ಲ, ನಮಗೆ ಉಂಟಾಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವ್ರು ಯಾವಾಗಲೂ ನಮ್ಮ ಅನೇಕ ಸೇವಕರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ನೋಡ್ರಿ, ನಿಮ್ಮ ಗಂಡಂದರಿಗೆ ಒಳ್ಳೆಯದನ್ನ ನೋಡ್ರಿ, ನಿಮ್ಮ ಹೆಂಡತಿಯರಿಗೆ ಒಳ್ಳೆಯದನ್ನ ನುಡಿಯಿರಿ. ಆಮೇನ್. ನೀವದು ಪ್ರಾರ್ಥನೆ ಮಾಡಿದ ಹಾಗೆ, ಒಳ್ಳೆಯದನ್ನ ನುಡಿಯುವುದು ಪ್ರಾರ್ಥನೆ ಮಾಡಿದ ಹಾಗೆ. ಕೆಟ್ಟದಕ್ಕೆ ಹೋಗದಂತೆ ನಿನ್ನ ನಾಲಿಗೆಯನ್ನ ನೀನು ಕೆಲವೊಮ್ಮೆ ಮನಸ್ಸಲ್ಲಿ ಬರುತ್ತೆ, ಅವರಿಗೆ ಬೈಬೇಕಂತ ಬರುತ್ತೆ, ಆದ್ರೂ ಬೈಬಾರ್ದು. ಕಾರಣ ಕಂಟ್ರೋಲ್ ಮಾಡ್ಕೋಬೇಕು. ಆ ಶಬ್ದಗಳು ಒಮ್ಮೆ ನಿನ್ನ ನಾಲಿಗೆಯಿಂದ ಹೊರಟ್ರೆ ಅದು ಕಾರ್ಯ ಮಾಡುತ್ತೆ. ಹಲ್ಲೆಲೂಯಾ. ಅನಂತರ ನಾವು ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ನಷ್ಟವನ್ನ ಕಾಣಲಿಕ್ಕೆ ಕಾರಣವಾಗುತ್ತೆ. ನಾಲಿಗೆಯನ್ನ ಕಾಪಾಡಿಕೊಳ್ಳುವವನು ಅವನ ಎಲ್ಲ ಜೀವವನ್ನ ಕಾಪಾಡಿಕೊಳ್ಳುವವನಾಗಿದ್ದಾನೆ. ಆಮೇನ್. ವಂಚನೆಯ ತುಟಿಯನ್ನ ಬಿಟ್ಟು ಬಿಡಬೇಕು. ತುಟಿಗಳಲ್ಲಿ ನೋಡ್ರಿ ರಪ್ಪಂತ ಮಾತು ಬರುತ್ತೆ. ಆಮೇನ್. ಹಲ್ಲೆಲೂಯಾ. ನಿಮಗೆ ಗೊತ್ತಾ, ಮೋಶೆ ಸ್ವಲ್ಪ ತೊದಲು ಮಾತಿನವನು. ಆಮೇನ್. ಆದ್ರೂ ದೇವರು ಅವನನ್ನು ಉಪಯೋಗಿಸಿದ. ಹೇಗೆ ಉಪಯೋಗಿಸಿದ ಅಂತ ಹೇಳಿದ್ರೆ, ದೇವರು ತನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎನ್ನುವುದಾಗಿ ಮೋಶೆಯನ್ನು ಕರೀತಾರೆ. ಮೋಶೆ ದೇವರ ಸೇವೆ ಮಾಡುತ್ತಾ, ಇಸ್ರಾಯೇಲ್ ಜನರಿಗೆ ಮಾರ್ಗವನ್ನ ತೋರಿಸ್ತಾ, ಇಸ್ರಾಯೇಲ್ ಜನರನ್ನ ಕರ್ಕೊಂಡು ಹೋಗುವಾಗ ಸ್ವಂತ ಅಕ್ಕ ಮಿರಾಮ್ಯಳು ಮೋಶೆಗೆ ವಿರುದ್ಧವಾಗಿ ನಾಲಿಗೆಯಿಂದ ಮಾತಾಡಿಬಿಟ್ಲು. ಆಮೇನ್. ಮಾತನ್ನ ಆಡಿಬಿಟ್ಲು ನಾಲಿಗೆಯಿಂದ. ಏನ್ ಮಾತಾಡಿದ್ಲು ನಾಲಿಗೆಯಿಂದ? ಮಿರಾಮ್ಯಳ ತಮ್ಮ ಮೋಶೆ, ಸ್ವಂತ ರಿಲೇಷನ್, ಸ್ವಂತ ತಮ್ಮ. ಆಮೇಲೆ ತಮ್ಮ ಅಲ್ಲ, ನಡೀತದೆ ಅಂತ. ಆದರೆ ದೇವರ ಸನ್ನಿಧಾನದಲ್ಲಿ ನಾವು ಅಣ್ಣ ತಮ್ಮ, ತಂದೆ ತಾಯಿ, ಮಕ್ಕಳಿಗಿಂತ ಹೆಚ್ಚಾಗಿ ನಾವು ದೇವ್ರ ಮಕ್ಕಳಾಗಿದ್ದೇವೆ. ಆಮೇನ್. ನಮ್ಮ ಪೂರ್ಣ ಜವಾಬ್ದಾರಿ ಹೊತ್ತವನು ದೇವರು. ಆಮೇನ್. ನಮ್ಮ ತಲೆಮಾರಿನ ಜವಾಬ್ದಾರಿಯನ್ನು ಹೊತ್ತವನು ದೇವರು. ನಮ್ಮ ಕುಟುಂಬದ ಜವಾಬ್ದಾರಿ ಹೊತ್ತವನು ದೇವರು. ನಮ್ಮ ವ್ಯಕ್ತಿಗತ ಜೀವಿತದ ಜವಾಬ್ದಾರಿಯನ್ನು ಹೊತ್ತವನು ದೇವರು. ನಾವು ಮನುಷ್ಯರ ಮುಖ ನೋಡಿ ಬಂದದ್ದಲ್ಲ, ದೇವರ ಮುಖ ನೋಡಿ ಬರುವಾಗ, ದೇವರು ನಮ್ಮನ್ನು ಹಿಡ್ಕೊಂಡಿರುವಾಗ, ನಮ್ಮ ಕುರಿತಾಗಿ ಒಂದು ಮಾತಾಡಿದ್ರೆ ದೇವರು ಸುಮ್ಮನಿರೋದಿಲ್ಲ. ಆತನು ಅದಕ್ಕೆ ಪ್ರತಿಫಲವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಕಾಣುತ್ತೇವೆ. ಆದರೆ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಈ ಲೇಟ್ ಆಗಿ ಅಲ್ಲ ಉತ್ತರ, ಹೇಳಿದ ತಕ್ಷಣನೇ ಉತ್ತರ. ಅಲ್ಲಿ ನೋಡಿ, ಎಲ್ಲ ಪ್ರಾರ್ಥನೆ ಮಾಡುವ ಪ್ರಾರ್ಥನೆ ವೀರರು ನೋಡಿ, ಅವ್ರು ಹೇಳಿದ ತಕ್ಷಣ ಮಳೆ ನಿಲ್ತು, ಸಡನ್ಲಿ ಅಲ್ಲಿ ಬರ್ತಾ ಇತ್ತು. ಹಾಗೆ ಮಿರಾಮ್ಯಳು ಮೋಶೆಗೆ ಮಾತನಾಡಿದಾಗ ಅವಳಿಗೆ ತೊನ್ನತ್ತದೆ, ಮೈ ತುಂಬ ಬಿಳಿ ರೋಗ ಬರುತ್ತೆ. ಇಸ್ರಾಯೇಲರಲ್ಲಿ ಆ ಬಿಳಿ ರೋಗ ಅಥವಾ ತೊನ್ನತ್ತಿದಾಗ ಅದು ಶಾಪ. ಅದು ಅವರು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಪಾಳೆಯದಲ್ಲಿ ಅವರು ಟೆಂಟ್ ಹಾಕೊಂಡು ಮುಂದೆ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಮೋಶೆ ಹೋಗಿ ದೇವ್ರ ಹತ್ರ ಬಿದ್ದು ಬೇಡ್ತಾನೆ, ಕಣ್ಣೀರ್ ಸುರಿಸಿ ನೋಡ್ತಾನೆ. ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ದೇವ್ರೇ, ನನ್ನ ಅಕ್ಕ ಗೊತ್ತಿಲ್ಲದೆ ಮಾತಾಡಿಬಿಟ್ಲು, ಕ್ಷಮಿಸು ಅಂತ. ಆದ್ರೂ ದೇವ್ರು ಕ್ಷಮಿಸಿ ಹೇಳ್ತಾನೆ, ತಂದೆಯ ಮುಖದ ಮೇಲೆ ಉಗುಳಿದ್ರೆ ಅವರಿಗೆ ಶಿಕ್ಷೆ 7 ದಿನದ ಶಿಕ್ಷೆ. ಅದೆಲ್ಲ ಬೈಬಲಲ್ಲಿ ಬರೆದಿದೆ. ಒಂಥರ ಲಾ ತರ, ಬೈಬಲ್ ಒಂದು ಕಾನೂನು ತರ, ಎಲ್ಲ ಆರ್ಟಿಕಲ್ ಪ್ರಕಾರ ಇದೆ, ಯಾವುದಕ್ಕೆ ಯಾವ ಶಿಕ್ಷೆ ಅಂತ. ಇಲ್ವಾ? ಇದೆ ಅಲ್ವಾ? ನಮ್ಮಲ್ಲಿ ಸಂವಿಧಾನದಲ್ಲಿ ಹಾಗೆ ಯಾವ ಆರ್ಟಿಕಲ್ ಅಲ್ಲಿ ಹೆಂಗೆ ಶಿಕ್ಷೆ ಬರುತ್ತೆ ಅಂತ ಇದೆ. ಹಾಗೆ ಬೈಬಲಲ್ಲಿ ಕೂಡ ತಂದೆಯ ಮುಖದ ಮೇಲೆ ಉಗುಳಿದ್ರೆ 7 ದಿನ ಅವರು ಹೊರಗಡೆ ಇರಬೇಕು ಪಾಳೆಯದಿಂದ.
ಅದೇ ತರ ಮಿರಾಮ್ಯಳನ್ನ ಆ ಟೆಂಟಿಂದ ಹೊರಗೆ ಇಟ್ಟು ಅವ್ರು ಹೇಳ್ತಾರೆ 7 ದಿನ ಅವಳು ಹೊರಗಿಡ್ಲಿ, 7 ದಿನ ನಂತರ ಪ್ರಯಾಣ ಮಾಡಿ ಅಂತ. ನೋಡ್ರಿ, ಎಲ್ಲ ಗಲಿಬಿಲಿ ಆಯ್ತು. ಅವ್ರು ಹೋಗ್ತಾ ಇದ್ರು, ಕಾನಾನ್ ದೇಶ ಸೇರ್ಲಿಕ್ಕೆ ಹೋಗ್ತಾ ಇದ್ರು. ಇವಳು ಒಂದು ಮಾತಿನಿಂದ ಎಲ್ಲ ಸ್ಟಾಪ್ ಆಯ್ತು. ಪ್ರೀತಿಯ ದೇವ ಜನರೇ, ನಿನ್ನ ಒಂದು ಮಾತು ಸಾಕು ನಿನ್ನ ಕುಟುಂಬವನ್ನು ಹಾಳು ಮಾಡಲಿಕ್ಕೆ. ಒಂದು ಮಾತು ಸಾಕು ನಿಮ್ಮ ಸಂಪತ್ತನ್ನು ಹಾಳು ಮಾಡಲಿಕ್ಕೆ. ಒಂದು ಮಾತು ಸಾಕು ನೀವು ಮುಂದೆ ಹೋಗೋದನ್ನ ತಡಿಲಿಕ್ಕೆ. ಒಂದು ಮಾತು ಸಾಕು ನೀವು ಮಾತನಾಡಿದ್ದು ನಿಮ್ಮ ಕುಟುಂಬದಲ್ಲಿ ಕಣ್ಣೀರು ಕಾಣಲಿಕ್ಕೆ. ಇವತ್ತು ನಾನು ಕೂಗಿ ಹೇಳ್ತೇನೆ, ಈ ಸಂದೇಶ ಮುಗೋದ್ರೊಳಗೆ ಅವೆಲ್ಲವನ್ನ ಯೇಸು ಕ್ರಿಸ್ತನ ರಕ್ತದಲ್ಲಿ ಬ್ರೇಕ್ ಮಾಡ್ರಿ. ಏನೆಲ್ಲ ನೀವು ಮಾತನಾಡಿದ್ದೀರೋ ನಿಮ್ಮ ಕುಟುಂಬದ ಕುರಿತಾಗಿ, ನಿಮ್ಮ ಕುರಿತಾಗಿ, ನಿಮ್ಮ ಮಕ್ಕಳ ಕುರಿತಾಗಿ, ನಿಮ್ಮ ಸಂಪತ್ತಿನ ಕುರಿತಾಗಿ ಏನಾದ್ರೂ ಮಾತಾಡಿದ್ರೆ ಆ ಮಾತುಗಳನ್ನ ಯೇಸುವಿನ ರಕ್ತದಲ್ಲಿ ನೀವು ಅದನ್ನ ಕ್ಯಾನ್ಸಲ್ ಮಾಡ್ರಿ. ಎಲ್ಲ ನೆಗೆಟಿವ್ ಮಾತುಗಳನ್ನ ಕ್ಯಾನ್ಸಲ್ ಮಾಡ್ರಿ. ಇವತ್ತು ಹೇಳ್ರಿ, ದೇವರೇ ಈಗೋ ನನ್ನ ನಾಲಿಗೆಯನ್ನ ನಿನ್ನ ಕೈಯಲ್ಲಿ ಕೊಡ್ತೇನೆ ದೇವರೇ. ಆಮೆನ್. ನನ್ನ ನಾಲಿಗೆಯನ್ನ ನಾವು ಕಾದುಕೊಳ್ಳಬೇಕು. ಆಮೆನ್. ನಿಮ್ಗೆ ಗೊತ್ತಿಲ್ಲದಿದ್ರೆ ಒಂದು ವಾಕ್ಯ ಓದ್ರಿ, ಅದು ಅರಣ್ಯಕಾಂಡ 12ನೇ ಅಧ್ಯಾಯದ 8ನೇ ವಾಕ್ಯ. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರುದ್ಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು. ಇವತ್ತು ಅಷ್ಟೇ, ಮೋಶೆಗಂತಲ್ಲ, ಯಾವ ಮಾತಾಡ್ಬೇಕಾದ್ರೂ ದೇವ್ರ ಮಕ್ಕಳು ದೇವ್ರು ನೋಡ್ತಾರೆ ಅನ್ನುವ ಭಯ ನಮಗಿರ್ಬೇಕು. ನಾಲಿಗೆ ಮೂಳೆ ಇಲ್ಲ, ಅದೇನು ಮಾಡುತ್ತೆ, ಬಡ 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 ಮಾತಾಡುತ್ತೆ. ಅದ್ರ ಅನುಭವ ಆಗೋದು ಕೆಲವು ದಿನಗಳ ನಂತರ ನಮ್ಗೆ. ಆಮೇಲೆ ಭಯ ಪಡೋದೇ ಇಲ್ಲ ಇವತ್ತು ಜನರು. ಇವತ್ತಿನ ವಿಶ್ವಾಸಿಗಳಿಗೆ ದೇವರ ವಾಕ್ಯದ ಭಯವೇ ಇಲ್ಲ. ದೇವ್ರು ನೋಡ್ತಾನೆ ಅನ್ನುವ ಭಯ ಇಲ್ಲ. ಹಾಗಾದ್ರೆ ಪ್ರಾರ್ಥನೆ ಮಾತ್ರ ಕೇಳುದು, ಬೇರೆ ಮಾತೇ ದೇವ್ರು ಕೇಳೋದಿಲ್ವಾ? ನನ್ನ ಕ್ವಶನ್, ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರೆ ಅಂದ್ಕೊಂಡಿದ್ರೆ ನೀವು? ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅಲ್ಲ, ನಮ್ಮ ಜೀವಿತದ ಎಲ್ಲಾ ಮಾತುಗಳನ್ನು, ಅದಕ್ಕೆ ನಾವೊಂದು ಕಡೆ ಹೀಗೆ ನೋಡ್ತೀವಿ, ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿಗೂ ನಾವು ಲೆಕ್ಕ ಕೊಡ್ಬೇಕಂತೆ. ಯಾರಿಗೆ? ಕರ್ತನಿಗೆ. ಆಮೇಲೆ ನಮ್ಮ ಕಂಟ್ರೋಲ್ ಅವನ ಕೈಯಲ್ಲಿದೆ ಈಗ. ಆಮೇಲೆ ನಾನು ಖುಷಿ ಬಂದಂಗೆ ತಿರ್ಗಾಡ್ಲಿಕ್ಕೆ ಆಗಲ್ಲ, ನಾನು ಖುಷಿ ಬಂದಂಗೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಏನೋ ಕೆಲವೊಮ್ಮೆ ನಾವು ನೋಡ್ರಿ, ನಾನು ಯಾರ್ದೋ ಕುರಿತಾಗಿ ಮಾತಾಡಿ ಬಿಡ್ತೀನಿ, ಅವ್ರು ಕೇಳಿರೋದಿಲ್ಲ, ಆದ್ರೆ ಕರ್ತನ್ ಕೇಳಿರ್ತಾನೆ. ಕರ್ತನು ಅದನ್ನ ಅಬ್ಸರ್ವ್ ಮಾಡಿರ್ತಾನೆ, ಕೇಳಿರ್ತಾನೆ. ಭಯ ಪಡ್ಲೆ, ದೇವ್ರು ಹೇಳ್ತಾನೆ, ನೀನ್ ಇಷ್ಟು ಮಾತಾಡುವಾಗ ಭಯ ಪಡ್ಲೇ ಇಲ್ಲಲ್ಲ. ಹಲ್ಲೆಲೂಯಾ. ನಮಗೊಂದು ಭಯ ದೇವ್ರದ್ದು ಬಂದಾಗ ನಾವು ನೆಗೆಟಿವ್ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಎಲ್ಲವನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೇವೆ. ಅದಕ್ಕೆ ಇವತ್ತು ಅನೇಕರು ಕಷ್ಟದಲ್ಲಿದ್ದಾರೆ, ಅನೇಕರು ಬಹಳ ವೇದನೆ ಪಡ್ತಾ ಇರಲಿ ಕಾರಣ ನನ್ನ ಜೀವಿತವನ್ನೇ ನಾನು ಹೇಳೋದಾದ್ರು, ಕೆಲವೊಮ್ಮೆ ಗೊತ್ತಿಲ್ಲದೆ ಕೆಲವು ಮಾತುಗಳನ್ನು ಆಡಿದ್ದು ನನ್ನ ಜ್ಞಾಪಕಕ್ಕೆ ಬಂದಾಗ ದೇವರ ಮುಂದೆ ಬಂದು ಕ್ಷಮೆ ಯಾಚಿಸಿ, ಇನ್ನು ಜೀವಮಾನಕ್ಕೆ ಅಂತ ಮಾತಾಡಬಾರದು ದೇವರೇ ಅಂತ. ಆಮೇಲೆ ಹಾಲೆಲು ಇದು ಎಲ್ಲರಿಗೆ, ನಿಮಗೆ ಮಾತ್ರ ನನಗೆ ಅನ್ವಯ ಇಲ್ಲ ಅಂತಲ್ಲ. ಎಲ್ಲರೂ ನಾವು ಕೆಲವೊಮ್ಮೆ ತಪ್ಪಿ ಮಾತನಾಡಿದ್ರೆ ದೇವ್ರ ಹತ್ರ ಬಂದು ನಾವು ಕ್ಷಮೆ ಕೇಳಬೇಕು. ಎಷ್ಟೋ ಸಲ ನನ್ನ ಕುಟುಂಬದ ಕುರಿತಾಗಿ ನಾನು ಮಾತನಾಡಿದ್ದುಂಟು. ಆದರೆ 21 ದಿನದ ಉಪವಾಸದಲ್ಲಿ ದೇವರ ಹತ್ರ ಆಲೋಚನೆ ಕೊಟ್ಟಾಗ ನಾವು ಯಾವಾಗ ದೇವರ ಹತ್ರ ಕ್ಷಮೆ ಕೇಳಿ ನಾಲಿಗೆನ ಕಂಟ್ರೋಲ್ ಮಾಡಲಿಕ್ಕೆ ಪ್ರಾರಂಭಿಸಿದ್ವೋ, ಆಶೀರ್ವಾದ ತನ್ನಿಂತಾನೇ ಹುಡ್ಕೊಂಡು ಬಂತು. ಆಮೇಲೆ ನಾನು ಆಶೀರ್ವಾದಕ್ಕಾಗಿ ಪ್ರೇರಣೆ ಮಾಡಲಿಲ್ಲ, ಅದೇ ಹುಡ್ಕೊಂಡು ಬಂತು. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಏನ್ ಹೇಳುತ್ತೆ ನೋಡ್ರಿ, ಭಯ ಪಡಬೇಕಾಗಿತ್ತು ನೀನು. ಆಮೇಲೆ ಯಾರ ಕುರಿತಾಗಿ ಮಾತನಾಡ್ತಾ ಇದ್ದೀನಿ, ಭಯ ಪಡಬೇಕಾಗಿತ್ತು. ಹಲ್ಲೆಲೂಯಾ. ಯಾಕೋಬ 3:8. ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು. ನೋಡ್ರಿ, ಕಂಟ್ರೋಲ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸಾಧ್ಯ ಆಗಬೇಕಾದ್ರೆ ಒಂದೇ, ಸ್ತುತಿ, ಪ್ರಾರ್ಥನೆ, ಅನ್ಯ ಭಾಷೆ ಇದ್ದಾಗ ಅದನ್ನ ಕಂಟ್ರೋಲಿಗೆ ತರಬಹುದು. ಸ್ತುತಿ ಇರಬೇಕು ಬಾಯಲ್ಲಿ, ದೇವರ ಕುರಿತಾಗಿ ಪಾಸಿಟಿವ್ ದೇವರ ಬಗ್ಗೆ ಮಾತಾಡ್ತಾ ಇರುವಾಗ ನಮ್ಗೆ ಈ ಕೆಟ್ಟದ್ದು ಎಲ್ಲ ನೀಗಿ ಹೋಗುತ್ತೆ, ಎಲ್ಲ ಅದು ಕಳಚಿ ಹೋಗುತ್ತೆ. ಪ್ರತಿ ಕ್ಷಣ, ಪ್ರತಿದಿನ ಕೆಲಸ ಮಾಡುವಾಗ, ಅಡಿಗೆ ಮಾಡುವಾಗ, ಹೊರಗಡೆ ಹೋಗುವಾಗ, ಗಾಡಿ ಡ್ರೈವ್ ಮಾಡುವಾಗ, ದೇವ್ರೆ ನೀನು ಎಷ್ಟು ಒಳ್ಳೆಯವನು, ನೀನು ಹಂಗ್ ಮಾಡಿದಿ ದೇವ್ರೆ, ನೀನು ಹಿಂಗ್ ಮಾಡಿದಿ ಅಂತ ದೇವರನ್ನ ಸ್ತುತಿಸಿ ಹೊಗಳುವಾಗ ಈ ನಾಲಿಗೆ ಕಂಟ್ರೋಲಿಗೆ ಬರುತ್ತೆ. ಸೀಕ್ರೆಟ್ ಇಷ್ಟೇ. ಆಮೇಲೆ ನಾವು ಕೇಳ್ತೀವಿ, ಪ್ರತಿ ಒಂದಕ್ಕೂ ಔಷಧಿ ಇದೆ, ಪ್ರತಿ ಒಂದಕ್ಕೂ ವಾಕ್ಯ ಇದೆ, ಪ್ರತಿ ಒಂದಕ್ಕೂ ದೇವ್ರು ಗುಣ ಮಾಡ್ತಾನೆ. ಈ ನಾಲಿಗೆ ಕಂಟ್ರೋಲಿಗೆ ದೇವ್ರು ಗುಣ ಮಾಡಲ್ವಾ? ದೇವ್ರು ಗುಣ ಮಾಡ್ತಾನೆ. ಆಮೇಲೆ ಅದಕ್ಕೆ ಔಷಧಿ ಯಾವುದು ಗೊತ್ತಾ? ಯಾವಾಗ್ಲೂ ದೇವರನ್ನ ಸ್ತುತಿಸ್ತಾನೇ ಇರೋದು. ಆಮೇಲೆ ಹಲ್ಲೆಲೂಯಾ.
4 ಜನ ಕೂತ್ಕೊಂಡು ಮಾತಾಡುವಾಗ ನೋಡ್ರಿ, ದೇವ್ರ ಕುರಿತು ಒಂದು ಮಾತಾಡೋದಿಲ್ಲ. ಒಂದು ಸಲ ಆದ್ರೂ ನೀವು ದೇವ್ರ ಕುರಿತು ಮಾತಾಡಿ, ದೇವ್ರೆಷ್ಟು ಒಳ್ಳೆಯವನಲ್ಲ ರೀ, ದೇವರೆಷ್ಟು ಒಳ್ಳೆ ಮಾಡಿದ ಅಲ್ಲ ನಮಗೆ, ದೇವರಷ್ಟು ಚೆನ್ನಾಗಿ ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಬಂದ ಅಲ್ಲ ಹೇಳಿದ್ವಾ? ಇಲ್ಲ. ನಮ್ದು ನಾಲಿಗೆ ಏನು, ಅದು ಕೆಸ ಏನು ಹೇಳ್ತಾರೆ ನಮ್ಮಲ್ಲೆಲ್ಲ, ಕೆಸ ತಿನ್ನ ನಾಲಿಗೆ ಅಂತಾರೆ, ಅದು ತುರಿಸ್ತಾ ಇರುತ್ತೆ. ಆಮೇಲೆ ಇವತ್ತು ಕಂಟ್ರೋಲಿಗೆ ಬನ್ನಿ. ನಾಲಿಗೆಯನ್ನ ಯಾವ ಮನುಷ್ಯನು ಹತೋಟಿಗೆ ತರಲಾರನು, ಅದು ಸುಮ್ಮನಿರಲಾರದ ಕೆಡುಕಾಗಿದೆ. ಅದೇನಾಗಿದೆ ನೀವ್ ಎಣಿಸ್ಕೊಳ್ಬೇಡ್ರಿ. ನಮ್ ಪ್ರಾರ್ಥನೆ ದೇವ್ರು ಕೇಳಲಿಲ್ವಾ ಕೇಳ್ಬೇಡ್ರಿ, ಫಸ್ಟ್ ನಾಲಿಗೆ ಸರಿ ಮಾಡ್ಕೊಳ್ರಿ. ನೀವ್ ಏನ್ ಹೇಳ್ತೀರೋ ಅದ್ ನಡೀತದೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ಆ ಮಾತಿಗೆ ಅಷ್ಟು ಶಕ್ತಿ. ಅವ್ರೊಂದೇನು ಹೇಳಿದ್ರೆ ದೇವ್ರ ಸಮ್ಮುಖದಲ್ಲಿ ಅದೇ ಪರ್ಮನೆಂಟು. ಈಗ ಹಾಗೆ ಅಲ್ಲ, ಈಗ ಅಗ್ರಿಮೆಂಟ್ ಮಾಡ್ಕೋಬೇಕು. ಯಾಕಂದ್ರೆ ವಿಶ್ವಾಸಿಗಳಲ್ಲೇ ನಂಬಿಕೆ ಇಲ್ಲ. ಆಮೇಲೆ ವಿಶ್ವಾಸಿಗಳಲ್ಲೇ ಅಗ್ರಿಮೆಂಟ್, ಬಾಂಡ್, ಆಮೇಲೆ ಹಾಲೆಲೂಯಾ, ಗ್ಯಾರಂಟಿ ಉಂಟಾ ಕೇಳ್ತೀವಿ. ಆಮೇಲೆ ನಿಮ್ಮ ಮಾತು ನಂಬೌದಾ? ವಿಶ್ವಾಸಿಗಳೇ ಹೇಳೋದು, ನಿಮ್ಮ ಮಾತು ನಂಬ್ಲಕ್ಕ? ಆಮೇಲೆ ನಾನು ಹೇಳ್ತೀನಿ, ದೇವರನ್ನ ಸ್ತುತಿಸುವವನ ಮಾತಿನಲ್ಲಿ ಅಷ್ಟು ಶಕ್ತಿ ಉಂಟು. ಆಮೇಲೆ ಒಂದು ಮಾತು ಹೇಳಿದ್ರೆ ಎಷ್ಟೇ ಏನೇ ಸಂಭವಿಸಿದ್ರು ಪ್ರಮಾಣ ತಪ್ಪಬಾರದು. ಆಮೇಲೆ ಹಾಲೆಲೂಯಾ. ನೋಡ್ರಿ, ಅನೇಕ ಕುಟುಂಬಗಳನ್ನ ಎದುರು ತಕೊಂಡ್ ಬನ್ರಿ. ಆ ಕುಟುಂಬಗಳಲ್ಲಿ ಇವತ್ತು ಮುರಿದು ಹೋಗ್ಲಿಕ್ಕೆ ಕಾರಣ ಮಾತುಗಳು. ಆಮೇಲೆ ಕುಟುಂಬ ಹಾಳಾಗ್ಲಿಕ್ಕೆ ಕಾರಣ ಮಾತು. ಅವರ ಮಾತು, ಇವರ ಮಾತು, ಇವರ ಮಾತು, ಎಲ್ಲಾ ಮಾತು ಸೇರಿ ಅವ್ರ ಕುಟುಂಬ ಒಡೆದೋಯ್ತು. ಆಮೇಲೆ ಪ್ರೀತಿ ಒಡೆದೋಯ್ತು, ಸ್ನೇಹ ಒಡೆದೋಯ್ತು. ಆಮೇಲೆ ಕಾರಣ ಮಾತು. ಏನು ಹಣ ಅಲ್ಲ, ಚಿನ್ನ ಅಲ್ಲ, ಆಸ್ತಿ ವಿಚಾರ ಅಲ್ಲ, ಯಾವುದು ಅಲ್ಲ, ಮಾತು. ಕೆಲವೊಮ್ಮೆ ಏನಾಗುತ್ತೆ ಮಾತು ಅಂತ ಹೇಳಿದ್ರೆ, ಇವ್ರು ಪಾಪ ಇವ್ರಿಗೆ ಏನು ಗೊತ್ತೇ ಇಲ್ಲ, ಇವ್ರ ಹತ್ರ ಬಂದು ಹೇಳೋದು, ಸಿಸ್ಟರ್ ನಿಮ್ಗೆ ಗೊತ್ತಾ ಅವ್ರು ಹಂಗೆ ಹೇಳ್ತಿದ್ರು. ಆಮೇಲೆ ಯಾರು ಹೆಂಗೂ ಹೇಳಲಿಲ್ಲ. ಆಮೇಲೆ ಅದು ಅಲ್ಲಿಂದ ಬರುವಾಗ ಇವ್ರಿಗೆ ಏನಾಗುತ್ತೆ, ಅದು ಬೆಂಕಿ ಥರ ಆಗಿಬಿಡುತ್ತೆ. ಆಮೇಲೆ ಇವ್ ಕೇಳೇ ಇಲ್ಲ, ಇವ್ರು ಹೇಳಿದ್ರಲ್ಲೇ ಬೆಂಕಿ. ಆದ್ರೆ ಇನ್ನು ಅವ್ರು ಡೈರೆಕ್ಟ್ ಕೇಳಿದ್ರೆ ಏನಾಗ್ತದೆ? ಹೇಳಿರಲ್ಲ. ಅಂದ್ರೆ ಆ ಮಾತು ಆ ರೀತಿ ಒಬ್ಬರನ್ನ ಪ್ರೇರೇಪಿಸುತ್ತೆ. ಆಮೇನ್ ಹಾಲೆಲೂಯಾ. ಅದು ಸುಮ್ಮನಿರದೆ ಕೆಡುಕನ್ನೇ ಮಾತು. ನೋಡ್ರಿ, ಈ ಸ್ತುತಿಸುವವರೆಲ್ಲ ಕೆಡುಕು ಮಾತಾಡ್ಲಿಕ್ಕೆ ಆಗಲ್ಲ, ಒಳ್ಳೆ ಮಾತಾಡ್ತಾರೆ. ಅವ್ರ ಹತ್ರ ಯಾರು ಬರಲ್ಲ, ಯಾವಾಗ ನೋಡಿದ್ರು ಸ್ತೋತ್ರ ಹೇಳ್ತಿರ್ತಾರೆ. ಅದೇ ನೀವು 4 ಅವ್ರ ವಿಷಯ, ಇವ್ರ ವಿಷಯ, ಇವ್ರ ವಿಷಯ, ಇವ್ರ ವಿಷಯ ಮಾತಾಡಿ, ಎಷ್ಟು ಜನ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬರ್ತಾರೆ ನೋಡಿ. ಅದು ಸುಮ್ಮನಿರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿ ಇದೆ. ಯಾವ ವಿಷದಿಂದ? ಏನಿಲ್ಲ, ಒಂದು ಮಾತಿಗೆ ಬಿಟ್ಟು ಹೋಗೋರಿದ್ದಾರೆ, ಒಂದು ಮಾತಿಗೆ ಕುಟುಂಬ ವಿಭಾಗ ಆದದುಂಟು, ಒಂದು ಮಾತಿಗೆ ಮನೆ 2 ಭಾಗ ಆದದುಂಟು, ಆಮೇಲೆ ಒಂದು ಮಾತಿಗೆ ಡಿವೋರ್ಸ್ ತಗೊಂಡಿದ್ದಿದೆ. ಏನಿಲ್ಲ, ಮಾತು. ಆಮೇಲೆ ಆ ಮಾತಿಂದ ಆದ ಅನಾಹುತ, ಅದು ಕೆಡುಕು. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಹೇಳಿದ್ದು, ಜೀವ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯನು ಅದನ್ನ ಅನುಭವ. ಅಂದ್ರೆ ವಚನ ಗೊತ್ತಿದ್ರೆ ಮಾತ್ರ ಈ ನಾಲಿಗೆಯಿಂದ ನಾವು ಸಿಹಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ವಚನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಅನ್ಯರು ಮಾತಾಡ್ತಾರೆ, ವಚನ ಇಲ್ಲ. ನೀನು ಮಾತಾಡ್ತೀಯ, ನಿನ್ನ ಹತ್ರ ವಚನ ಇದೆ. ವಚನ ಅಂದ್ರೇನು? ವಾಕ್ಯ ಇದೆ. ನೀನು ವಾಕ್ಯ ಇದ್ದು ಮಾತನಾಡುವುದಕ್ಕೂ ವಾಕ್ಯ ಇಲ್ಲದೆ ಮಾತನಾಡುವ ಅನ್ಯನಿಗೂ ಏನು ವ್ಯತ್ಯಾಸ? ವರ್ಷ ಪೂರ್ತಿ ವಾಕ್ಯ ಕೇಳಿ, ಸಂದೇಶ ಕೇಳಿ, ಆರಾಧನೆ ಮಾಡಿ, ನೀ ಇನ್ನೂ ಕೆಟ್ಟದ್ದು ಮಾತಾಡ್ತೀಯ ಅಂದ್ರೆ ನಿನ್ನ ಹೃದಯದಲ್ಲಿ ಒಂದು ವಾಕ್ಯನೂ ಇಲ್ಲ ಅಂತ ಅದು 100% ನಾವು ಡಿಸೈಡ್ ಮಾಡ್ಬೋದು. ಹಾಲೆಲೂಯಾ. ಕೀರ್ತನೆ 52:2. ಈ ನಾಲಿಗೆ ಇನ್ನೊಬ್ಬರನ್ನ ಕೊಲ್ತಾ ಇರುತ್ತೆ, ಗೊತ್ತೇ ಆಗುದಿಲ್ಲ ನಮ್ಗೆ. ನೋಡ್ಲಿಕ್ಕೆ ಸಾಫ್ಟ್ ಇದೆ ನೋಡಿ ನಾಲಿಗೆ, ಒಂದು ಗುಳ್ಳೆ ಆದ್ರೂ ತಡ್ಕೊಳ್ಳಲ್ಲ ನಾಲಿಗೆ. ಆಮೇಲೆ ಬಾಯಲ್ಲಿ ಒಂದು ನಾಲಿಗೆಯಲ್ಲಿ ಒಂದು ಗುಳ್ಳೆ ಆದ್ರೆ 3 ದಿನ ಊಟಕ್ಕೆ ಮಾಡಕ್ಕಾಗಲ್ಲ, ತಂಪು ಮಾಡ್ತಾರೆ ಅಲ್ವಾ? ಹೀಟ್ ಆಗಿದೆ ಅಂತ ತಂಪಲ್ಲ ತಿಂತ ನೋಡಿ. ಆ ನಾಲಿಗೆನ ಎಷ್ಟು ಜಾಗ್ರತೆ ಮಾಡ್ತಾರೆ. ಕಾರಣ ಅದು ಇನ್ನೊಬ್ರನ್ನ ಸಾಯಿಸ್ಲಿಕ್ಕೆ ಇರುವುದಲ್ಲ. ಕ್ಷೌರ ಕತ್ತಿ ಅಂದ್ರೆ ನೋಡ್ರಿ, ಒಮ್ಮೆ ಈಗ ಹಾಕಿದಾಗ ಎಲ್ಲ ಕೂದಲು ಬೋಳಿಸ್ತ, ಹಾಗೆ ನಾಲಿಗೆ ನಿಮ್ಮನ್ನ ಬೋಳಿಸ್ತದೆ. ಆಮೇಲೆ ಆಮೇಲೆ ಹದವಾದ ಕ್ಷೌರ ಕತ್ತಿ ಅಂತ. ಇವತ್ತಿನಿಂದ ದಯವಿಟ್ಟು ನನ್ನ ವೀಕ್ಷಿಸುತ್ತಿರುವಂತ ಜನರು ಕೂಡ ನೀವು ನಾಲಿಗೆಯ ವಿಷಯದಲ್ಲಿ ಬಹಳ ಹತೋಟಿಗೆ ತರಬೇಕು. ಸುಮ್ಮನೆ ಮಾತನಾಡೋದು,
ಸುಮ್ಮನೆ ಮಾತನಾಡೋದು. ಅದನ್ನ ಕಂಟ್ರೋಲ್ ಮಾಡಬೇಕು. ನಾವು ದೇವರ ಮಕ್ಕಳು ಯಾವಾಗಲೂ ದೇವರ ಘನತೆಯನ್ನು ಹೊಗಳಬೇಕು, ದೇವರ ಪರಾಕ್ರಮವನ್ನು ಹೊಗಳಬೇಕು, ದೇವರ ವಿಶಿಷ್ಟತೆಯನ್ನು ಹೊಗಳಬೇಕು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ಹೊಗಳಬೇಕು. ಆಗಲೇ ನಮ್ಮ ಬಾಯಿಯಲ್ಲಿ ಜೀವಜಲದ ಹೊರತೆ ಹೊರಲಿಕ್ಕೆ ಸಾಧ್ಯ. ಅದು ಬಿಟ್ಟು ನಮ್ಮ ನಾಲಿಗೆ ಹದವಾದ ಕ್ಷೌರ ಕತ್ತಿಯಂತೆ ನಮ್ಮ ಮಾತು ಇನ್ನೊಬ್ಬನನ್ನ ತಿವಿಯುವಂಥದ್ದು, ನಮ್ಮ ಮಾತು ಇನ್ನೊಬ್ಬನನ್ನ ಕೊಲ್ಲುವಂಥದ್ದು, ನಮ್ಮ ಮಾತು ಇನ್ನೊಬ್ಬನನ್ನ ಕೆಳಕ್ಕೆ ಹಾಕುವಂಥದ್ದು, ಇನ್ನೊಬ್ಬರನ್ನ ಅವಮಾನ ಮಾಡುವಂಥದ್ದು, ಇನ್ನೊಬ್ಬರನ್ನ ನಿಂದಿಸುವಂಥದ್ದು ನಮ್ಮ ಮಾತಾಗಿರಬಾರದು. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ. ನಾಲಿಗೆಗೆ ಏನಿಷ್ಟ? 100 ಉಪಕಾರ ಅವ್ರಿಗೆ ಮಾಡಿರ್ರಿ, ಹೇಳ್ತಾರ ನೋಡಿ. ಒಂದು ಸಣ್ಣದೇನಾದ್ರೂ ಸಂಭವಿಸ್ಲಿ, ಇಡೀ ಟಾಮ್ 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 ಹೊಡ್ಕೊಂಡು ಬರ್ತಾರೆ. ಈ ನಾಲಿಗೆ ನಾವು ಬಾಯಿ ಕಂಟ್ರೋಲ್ ಮಾಡ್ಕೊಂಡ್ರೆ ಎಲ್ಲ ನಮ್ಮ ಜೀವಿತ ಕಂಟ್ರೋಲ್ ಆಗುತ್ತೆ. ಆಮೇಲೆ ಸೇವೆನೂ ಚೆನ್ನಾಗಾಗುತ್ತೆ, ಸಮೃದ್ಧಿನೂ ಬರುತ್ತೆ. ಆಮೇಲೆ ಕುಟುಂಬದಲ್ಲಿಯೂ ನೆಮ್ಮದಿಯಿಂದ ನಾವು ಜೀವಿಸ್ಲಿಕ್ಕೆ ಆಗತ್ತೆ. ಕುಟುಂಬದಲ್ಲಿ ನೋಡ್ರಿ, ಗಲಾಟೆ ಮಾಡ್ಕೊಳ್ತಾರೆ, ಏನು ವಿಷಯ ಇರುವುದಿಲ್ಲ, ಏನೇನೂ ವಿಷಯ ಇರುವುದಿಲ್ಲ, ಈ ನಾಲಿಗೆ ದೆಸೆಯಿಂದ ಗಲಾಟೆ ಆಗುತ್ತೆ. ಹಾಗಾಗಿ ಹೇಳ್ತಾರೆ, ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅದು ಅಪಾಯಗಳನ್ನೇ ಕಲ್ಪಿಸುತ್ತೆ. ನೀವು ಬೇಕಾದ್ರೆ ಈ ಸಂದೇಶ ಮುಗಿದ ಮೇಲೆ ದೇವ್ರ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಳ್ರಿ. ದೇವ್ರೆ, ಇವತ್ತಿಗೆ 30 ದಿನದವರೆಗೆ ನನ್ನ ನಾಲಿಗೆಯನ್ನು ನಾನು ಕಂಟ್ರೋಲ್ ಮಾಡ್ಕೊಂಡು ಒಂದು ಶಬ್ದ ಮಾತಾಡೋದಿಲ್ಲ ಅಂತ ಇಟ್ಕೊಳ್ರಿ. ನೀವು ಹಂಗೆ ಮಾಡಿದ್ರೆ ನಿಮ್ಮಷ್ಟು ಶ್ರೀಮಂತರು ಯಾರೂ ಇಲ್ಲ. ಶ್ರೀಮಂತಿಕೆ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ. ಹಂಗೆ ಮಾಡೋಕ್ಕಾಗಲ್ಲ, 2 ದಿನದಲ್ಲಿ ನಾಲಿಗೆ ಹೊರಬಂದ್ಬಿಡುತ್ತೆ. ಆಮೇಲೆ ಎಷ್ಟು ದಿನ ನಾನು ಒಳಗೆ ಕೂತ್ಕೊಳ್ಳೋದು? ಆಮೇಲೆ ನೀವು ಬೇಕಾದ್ರೆ ಟ್ರೈ ಮಾಡಿ. ಈ ಆರಾಧನೆ ಮುಗಿದ ಮೇಲೆ ಒಂದು ಡಿಸಿಷನ್ ತಗೊಳ್ರಿ. ಏನು ಡಿಸಿಷನ್? ದೇವ್ರೆ, ಇವತ್ತಿಗೆ 30 ದಿನ ನನ್ನ ನಾಲಿಗೆಯಲ್ಲಿ ಒಂದು ನೆಗೆಟಿವ್ ಮಾತು, ಒಂದು ಕೆಟ್ಟ ಶಬ್ದ, ಒಂದು ನಿಂದಿಸೋದು, ಅವಮಾನ ಪಡಿಸೋದು ಬರಬಾರ್ದು. ಐ ಕಂಟ್ರೋಲ್ ಮೈ ಟಂಗ್ಸ್ ಅಂತೇಳಿ ಪ್ರಾರ್ಥನೆ ಮಾಡಿ ದೇವ್ರ ಕೈಯಲ್ಲಿ ನಾಲಿಗೆ ಕೊಟ್ಟು ನಾಲಿಗೆ ಮುಟ್ಟಿ ಹೇಳ್ರಿ, ನಾಲಿಗೆ ನಿನ್ನಿಂದ ಯಾವ ಕೇಡು ನಂಗೆ ಸಂಭವಿಸಬಾರ್ದು ಅಂತ ಹೇಳ್ರಿ. ನಿಮ್ಗಾದ್ರೆ ನಿಮ್ಮಷ್ಟು ದೊಡ್ಡ ಒಳ್ಳೆ ದೇವ ಭಕ್ತರು ಯಾರು ಇಲ್ಲ. ಕಾರಣ, ನೀವು ಬದಲಾದ್ರಿ ಅಂತ ಅರ್ಥ. ನೀವು ಕಂಟ್ರೋಲ್ ಮಾಡಿದ್ರಿ ಅಂದ್ರೆ ಆಶೀರ್ವಾದ ನಿಮ್ಮನ್ನು ಹುಡ್ಕೊಬರೋದು. ನೀವು ಆಶೀರ್ವಾದ ಕೇಳುವ ಅವಶ್ಯಕತೆ ಇಲ್ಲ. 1 ತಿಂಗಳು, ಎಷ್ಟೋ 30 ದಿನ. ಡಾಕ್ಟರ್ ಹೇಳ್ತಾರೆ BP ಜಾಸ್ತಿ ಆಯ್ತಂದ್ರೆ ಉಪ್ಪು ಬಿಡ್ತೀರಿ. ಆಮೇಲೆ ಡಾಕ್ಟರ್ ಹೇಳ್ತಾರೆ ಶುಗರ್ ಜಾಸ್ತಿ, ಏನೋ ನಿಂಗೆ ಸಕ್ಕರೆ ಕಾಯಿಲೆ ಇದೆ, ಸಕ್ಕರೆ ತಿನ್ಬೇಡ ಅಂದ್ರೆ ಅದನ್ನು ಬಿಡ್ತೀರಿ. ಆಮೇಲೆ ಬೊಜ್ಜು ಬಂದಿದೆ, ಊಟ ಕಡಿಮೆ ಮಾಡಿ ಚಪಾತಿ ತಿನ್ನಂದ್ರೆ ತಿಂತೀರಿ. ವಾಕ್ಯ ಹೇಳುತ್ತೆ ನಿನ್ನ ನಾಲಿಗೆ ಕಂಟ್ರೋಲ್ ಮಾಡಂದ್ರೆ ಮಾಡೋದಿಲ್ಲ. ಹಾಗಾದ್ರೆ ನಾವು ಕೇಳೋದಿಲ್ವಾ ದೇವ್ರ ಮಾತು? ಕೇಳ್ತೀವ ಇಲ್ವಾ? ನಾನು ಹೇಳದನ್ನ ಕೇಳ್ರಿ. 30 ದಿನ ನಾಲಿಗೆಯನ್ನ ಕಂಟ್ರೋಲ್ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಎಲ್ಲಿಲ್ಲದ ಪರಲೋಕ ಇಳಿದು ಬರುತ್ತೆ. ಸಂತೋಷವೇ ಸಂತೋಷ. ಆ ಹಾಡು ನಿಮ್ಮ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಸಂತೋಷ ಒಕ್ಕುತ್ತೆ, ಸಂತೋಷ ಒಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಎಲ್ಲಿ? ನಾಲಿಗೆ ಕಂಟ್ರೋಲ್ ಆದ್ರೆ. ಆಮೇನ್. ನೀವು ಮಾಡಿ ನೋಡಿ, 30 ದಿನ ಮಾಡಿ ನೋಡಿ, ನನಗೆ ಬಂದು ರಿಪೋರ್ಟ್ ಹೇಳ್ರಿ. ಈಗ ವೀಕ್ಷಣೆ ಮಾಡ್ತಾ ಇರುವ ಎಲ್ಲ ದೇವ ಭಕ್ತರು ಆ ನಾಲಿಗೆ ಕಂಟ್ರೋಲ್ ಮಾಡಿ ಹೇಳಿ. 30 ದಿನ ಆದ್ಮೇಲೆ ಕಾಲ್ ಮಾಡಿ ಹೇಳ್ರಿ, ಪಾಸ್ಟರ್ ನೀವು ಹೇಳಿದ್ದು ಸತ್ಯ, ನನ್ನ ಮನೆಯಲ್ಲಿ ಸಂತೋಷ ಪ್ರಾರಂಭವಾಗಿದೆ. ಆಮೇಲೆ ಸುಮ್ಮನೆ ಆಡುವ ಮಾತುಗಳು ನಿಮ್ಮನ್ನ ಹಾಳು ಮಾಡುವಂಥದ್ದು, ನಿಮ್ಮ ನೆಮ್ಮದಿ ಹಾಳು ಮಾಡುವಂಥದ್ದು, ನಿಮ್ಮ ಕೆಲಸ ಹಾಳು ಮಾಡುವಂಥದ್ದು, ನಿಮ್ಮ ಮೈಂಡ್ ಹಾಳು ಮಾಡುವಂಥದ್ದು. ಆಮೇಲೆ ಊಟ ಮಾಡದಿದ್ದಾಗೆ ಮಾಡೋದು ನಿಮ್ಮ ನಾಲಿಗೆನೆ. ಸಣ್ಣ ಮಾತು, ಇಡೀ ದಿನ ಊಟ ಇಲ್ಲ. ಸಣ್ಣ ಮಾತು, ಗಂಡ ಹೆಂಡತಿಗೆ 2 ತಿಂಗಳು ಮಾತುಕತೆ ಇಲ್ಲ. ಸಣ್ಣ ಮಾತು, ಕೆಲಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅವ್ರ ನಾಲಿಗೆಯಲ್ಲಿ ಹೇಳಿ, ನಿಮ್ಮ ನಾಲಿಗೆ ಕಂಟ್ರೋಲ್ ಮಾಡಿ. ಆಮೇಲೆ ಇನ್ನೊಬ್ಬರ ನಾಲಿಗೆಯನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ನನಗಿಲ್ಲ, ಬಟ್ ನನ್ನ ನಾಲಿಗೆಯನ್ನ ಕಂಟ್ರೋಲ್ ಮಾಡುವ ಕೆಪಾಸಿಟಿ ನನ್ನ ಕರ್ತನು ನನಗೆ ಕೊಟ್ಟಿದ್ದಾನೆ. ಆಮೇಲೆ ಕೀರ್ತನೆ 143. ತಮ್ಮ ನಾಲಿಗೆಯನ್ನು ಸರ್ಪದಂತೆ ಹದ ಮಾಡಿದ್ದಾರೆ. ಯಾರಂತೆ? ಆಗ ಹೇಳಿದ್ರು ಕ್ಷೌರ ಕತ್ತಿಯಂತೆ ಹದ ಆಗಿದೆ. ಇವ್ರು ಹೇಳ್ತಾರೆ ನಾಲಿಗೆಯನ್ನ ಅದು ಎಷ್ಟೊತ್ತಿಗೆ ಕಚ್ಚುತ್ತೆ ಗೊತ್ತಾಗಲ್ಲ. ಈ ಸರ್ಪ ಅನ್ನೋದು ಅದು ವಿಷವನ್ನ ಕಾರುವಂತಹ ಒಂದು ಪ್ರಾಣಿ. ಆಮೇಲೆ ಸರ್ಪ ಹತ್ರ ನೀವು ಹೋದ್ರೆ ಏನಾಗುತ್ತೆ? ಪಾಪ ಅದು ಹೆದರ್ಕೊಂಡು, ಅದು ಬೇಕಂತ ಕಚ್ಚೋದಲ್ಲ, ಅದಕ್ಕೂ ಒಂದು ಭಯ ಇದೆ. ನೀನು ಬಂದಾಗ ನೀನು ಅದು ಕೊಡಿತೀಯಾ, ನೋವು ಮಾಡ್ತೀಯಾ, ಏನೋ ಮಾಡ್ತೀಯಾ ಅಂತ ಹೆದರ್ಕೊಂಡು ಅದು ಕಚ್ಚೋದು. ಕರೆಕ್ಟಾ?
ಈ ನಾಲಿಗೆ ನಿನ್ನ ಹತ್ರ ಜನ ಬಂದಾಗ ಒಟ್ರಾಶಿಯಲ್ಲಿ ಏನೋ ಸುಮ್ಮನೆ ಮಾತನಾಡುವಂತ. ಅದಕ್ಕೆ ಹೇಳೋದು, ನಾಲಿಗೆಯನ್ನ ಸರ್ಪದಂತೆ ಹದ ಮಾಡಿದ್ದಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ. ಈ ಹಾವಿನ ವಿಷ ಕೆಲವರು ಕಕ್ಕುತ್ತಾರೆ, ಕೆಲವರು ಒಳಗೆ ಇಟ್ಕೊಂಡು ಒಂದ್ 2 ವರ್ಷಕ್ಕೆ 1 ವರ್ಷಕ್ಕೆ ಒಂದ್ಸಲ ಕಕ್ಕಿ ಬಿಡ್ತಾರೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಹಾವಿನ ವಿಷ ಇದೆ ಅಲ್ಲ, ಈಗ ವಿಷ ಇದೆ, ನಾವೆಲ್ಲ ಕೆಲವೊಮ್ಮೆ ನಮ್ಗೆ ಒಂದೇನೋ ಮಾತಾಡಿರ್ತಾರೆ, ಸುಮ್ಮನೆ ಇರ್ತೀವಿ, ಕಾರಣ ಒಳಗೆ ವಿಷ ಇದೆ ಅಂತ ಸುಮ್ಮನೆ ಒಳಗೆ ಇಟ್ಕೊಂಡಿರ್ತೀವಿ. ಇನ್ನೆಲ್ಲೋ ಒಂದು ನಮ್ಗೆ ನಿಂದಿಸ್ತಾರೆ, ಏನೋ ಒಂದು ಮಾಡ್ತಾರೆ, ಆವಾಗ ಒಳಗಿಂದ ವಿಷ ಬರುತ್ತೆ ನಾಲಿಗೆಯಲ್ಲಿ. ಆದ್ರೂ ನಾಲಿಗೆ ಕೆಲವರು ಕಂಟ್ರೋಲ್ ಮಾಡುವ ಕಾರಣ ವಿಷ ಒಳಗೆ ಇರುತ್ತೆ. ಆಮೇಲೆ ಕ್ಷಮಿಸಿ ಬಿಟ್ರೆ ಯಾವ ವಿಷನೂ ಇರೋದಿಲ್ಲ. ಆಮೇಲೆ ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ನಾಲಿಗೆಯಿಂದ ಒಳ್ಳೇದೇ ಬರಬೇಕು. ಆಮೇಲೆ ಒಂದೇ ನಾಲಿಗೆಯಿಂದ ಒಳ್ಳೇದು ಕೆಟ್ಟದ್ದು ಎರಡೂ ಬರಬಾರ್ದು. ನೀನು ಆಶೀರ್ವದಿಸೋದಾದ್ರೆ ಎಲ್ರಿಗೂ ಆಶೀರ್ವದಿಸು, ಶಪಿಸೋದಾದ್ರೆ ಎಲ್ರಿಗೂ ಶಪಿಸಿಯೇ ಬಿಡು. ಆಮೇಲೆ ಕರೆಕ್ಟಾ? ಎರಡು ಯಾಕೆ ಮಾಡ್ತಿ? ಒಂದನ್ನೇ ಸೆಲೆಕ್ಟ್ ಮಾಡ್ಬೇಕು ನಾವು. ಆಮೇಲೆ ಪುನಃ ಓದ್ರಿ ವಾಕ್ಯವನ್ನು ವೇಗವಾಗಿ. ತಮ್ಮ ನಾಲಿಗೆಯನ್ನು ಸರ್ಪದಂತೆ ಹದ ಮಾಡಿದ್ದಾರೆ, ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ. ವಾಕ್ಯ ಹೇಳಿದ್ದು. ಹಾಗಾಗಿ ನಾಲಿಗೆಯನ್ನ ಕಂಟ್ರೋಲ್ ಮಾಡೋದು ಬಹಳ ಒಳ್ಳೆಯದು. ಆಮೇಲೆ ಈ ನಾಲಿಗೆಯಿಂದಲೇ ನಮ್ಮ ಕುಟುಂಬ, ನಮ್ಮ ಎಲ್ಲ ಜೀವಿತ ಅದು ಹಾಳು ಆಗುವಂಥದ್ದು. ಪ್ರಾರ್ಥನೆ ಜೀವಿತ ಕೂಡ ಹಾಳಾಗುತ್ತೆ. ಯಾರೋ ಏನೋ ಅಂದ್ರು ಮನೆಯಲ್ಲಿ, ಇವ್ರದ್ದು ಪ್ರಾರ್ಥನೆ ಇಲ್ಲ. ಆಮೇಲೆ ಮನೆಯಲ್ಲಿ ತಾಯಿನೋ ಏನೋ ಮಾತಾಡಿರ್ಬೋದು, ತಂದೆ ಏನೋ ಮಾತಾಡಿರ್ಬೋದು, ಗಂಡ ಏನೋ ಮಾತಾಡಿರ್ಬೋದು, ಹೆಂಡತಿ ಏನೋ ಒಂದು ಹೇಳಿರ್ಬೋದು. ಅದಕ್ಕೆ ಬೇಸರಗೊಂಡ ಆ ದಿನ ಇಡೀ ಪ್ರಾರ್ಥನೆಯೇ ಇಲ್ಲ, ಬೈಬಲೇ ಓದೋದಿಲ್ಲ. ಯಾರಿನಷ್ಟ? ಅವರ ನಾಲಿಗೆ ನಿನಗೆ ವಿಷದ ಹಾಗೆ ಬಂದರೂ ಕೂಡ ನೀನು ವಿಶ್ವಾಸಿ ಆದ್ರೆ ಆ ವಿಷವನ್ನ ತಡೆಯುವ ಶಕ್ತಿ ನಿನಗಿದೆ. ಆಮೇಲೆ ನಿನ್ನ ಮನೆಯಲ್ಲಿ ಯಾರೋ ಮಾತಾಡಿದ್ರೆ ಅದನ್ನ ತಡೆಯುವ ಶಕ್ತಿ ಯಾರಿಗಿದೆ? ನಿನ್ನ ಬಾಯಲ್ಲಿರುವ ವಾಕ್ಯಕ್ಕೆ ಇದೆ. ಆಮೇಲೆ ಹಾಲೆಲೂಯ್ಯ. ಯೆರೆಮೀಯ 9:8 ಅವರ ನಾಲಿಗೆಯು ಕೊಲ್ಲುವ ಬಾಣವಾಗಿದೆ. ನೋಡ್ರಿ ಎಷ್ಟು ಸಲ ಹೇಳ್ತಾ ಇದೆ ನೋಡ್ರಿ, 1-2 ವಾಕ್ಯನ. ನಿಮ್ಮ ನಾಲಿಗೆ ಯಾವತ್ತು ಕೊಲ್ಲುವ ಬಾಣ ಆಗಿರಬಾರ್ದು, ಜೀವ ಉಳಿಸುವ ಜೀವ ವರತೆಯಾಗಿರಬೇಕು. ಅದು ಸುಳ್ಳನ್ನೇ ಆಡುತ್ತದೆ. ಏನಾಡುತ್ತೆ ನಾಲಿಗೆ? ಸುಮ್ಮನೆ ಕೆಲವರು ಸುಳ್ಳು ಹೇಳುದು. ಆಮೇಲೆ ಸುಳ್ಳು ಎಲ್ಲಿಂದ ಬರುತ್ತೆ? ನಾಲಿಗೆಯಿಂದ ಬರುತ್ತಾ? ಕಣ್ಣಿಂದ ಬರುತ್ತಾ? ಬಾಯಿಯಿಂದ ಬರುತ್ತಾ? ನಾಲಿಗೆಯಿಂದ ಬರುತ್ತಾ? ನಾಲಿಗೆಯಿಂದನೇ. ಸುಳ್ಳು ಎಲ್ಲಿಂದ ಆಡುದು? ಈ ನಾಲಿಗೆ ಸ್ವಲ್ಪ ಏನಾದ್ರೂ ನಾ ಹೇಳಿದಾಗೆ ಗುಳ್ಳೆ ಆದ್ರೆ ಅವ್ರು 3 ದಿನ ಮಾತಾಡೋದಿಲ್ಲ ಅಂದ್ರೆ ಏನು ಮಾತಾಡಕ್ಕಾಗಲ್ಲ. ಹಾಲೆಲೂಯ್ಯ. ಈ ನಾಲಿಗೆ ಸ್ವಲ್ಪ ನೋವು ಆದ್ರೆ, ನಾಲಿಗೆ ಎಲ್ಲಾದ್ರೂ ಊಟ ಮಾಡುವಾಗ ಕಚ್ಕೊಂಡ್ರೆ, ಗಾಯ ಆದ್ರೆ ಅಲ್ವಾ, ಮಾತಾಡಕ್ಕಾಗಲ್ಲ. ಕೆಲವರು ಹೇಳ್ತಾರೆ ಹೆಸರು. ಹೌದಾ? ನಾಲಿಗೆ ಯಾವಾಗ್ಲೂ ಸುಳ್ಳು. ನಾವು ಸುಳ್ಳು ಮಾತಾಡಬಾರ್ದು, ನಾವು ಸತ್ಯವನ್ನೇ ದೇವರ ಮುಂದೆ ಮಾತನಾಡಬೇಕು. ಆಮೇಲೆ ಕಣ್ಣಾರೆ ಕಂಡ್ರು ಪರಾಂಬರಿಸಿ ನೋಡಿ ಮಾತನಾಡುವಂತ ಅಭ್ಯಾಸವನ್ನ ನಾವು ಕಲ್ತ್ಕೊಳ್ಬೇಕು. ಆಮೇಲೆ ಕೆಲವೊಮ್ಮೆ ನಾಲಿಗೆ ಏನ್ ಗೊತ್ತಾ, ಏನೇನೋ ಇಮೇಜ್ ಮಾಡ್ಕೊಳ್ಳೋದು, ಏನೇನೋ ಕಲ್ಪಿಸೋದು, ನಾಲಿಗೆಯಲ್ಲಿ ಮಾತಾಡೋದು, ಏನೇನೋ ಎಣಿಸ್ಕೊಳ್ಳೋದು, ನಾಲಿಗೆಯಲ್ಲಿ ಮಾತಾಡೋದು. ಅದು ನನಗೆ ದೋಷ ತರುತ್ತೆ. ನೀವು ಹೇಳಿದವರಿಗೆ ದೋಷ ಬರೋದಿಲ್ಲ. ಆಮೇಲೆ ಆ ಹೇಳಿದವರು ಕರೆಕ್ಟ್ ಆಗಿದ್ರೆ ಅದು ವಾಪಸ್ ಎಲ್ಲಿ ಬರುತ್ತೆ? ನಿನ್ನ ಹತ್ರ ಬರುತ್ತೆ. ಆಮೇಲೆ ಹಾಲೆಲೂಯ್ಯ. ಕೀರ್ತನೆ 39:1 ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ಕೀರ್ತನೆಗಾರನ್ ಹೇಳ್ತಾನೆ, ಕೆಲವರು ಸಿಟ್ಟು ಬಂದಾಗ ಎಂತೆಂತ ಮಾತಾಡ್ತಾರಲ್ಲ. ಪಾಪ ಅವ್ರು ಮಾಡೋದಿಲ್ಲ, ಅವ್ರ ನಾಲಿಗೆ ಪಾಪ ಮಾಡ್ತಾ ಇದೆ. ನಾವೆಣ್ಸ್ಬೋದು, ನಾ ಪಾಪ ಮಾಡ್ಲಿಲ್ಲ, ನಾನ್ ತಪ್ಪು ಮಾಡ್ಲಿಲ್ಲ. ಬಟ್ ನಿನ್ನ ನಾಲಿಗೆ ಏನ್ ಹೇಳ್ತಾನೆ ಕೀರ್ತನೆಗಾರನು? ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನೇ ಆಗಿರೋದು. ಇವತ್ತು ಕೈ ಎತ್ತಿ ಹೇಳ್ರಿ, ದೇವರೇ ನನ್ನ ನಾಲಿಗೆ ಇನ್ನು ಮುಂದೆ ಕೆಟ್ಟದನ್ನ ನುಡಿಯದಂತೆ, ಪಾಪಕ್ಕೆ ಹೋಗದಂತೆ ನಾನ್ ನಿನ್ನ ಮುಂದೆ ಭಯಪಟ್ಟು. ದೇವ್ರು ಹೇಳಿದ್ನ ಮಿರಾಮೇಳಿಗೆ, ನೀನು ಭಯ ಪಡಬೇಕಾಗಿತ್ತು ಮಾತಾಡುವ ಮೊದಲು. ಆಮೇನ್, ನೀನು ಮಾತಾಡುವ ಮೊದಲು ಭಯ ಪಡಬೇಕು. ಸುಮ್ಮನೆ ಹೇಳೋದ ಎಂತೆಲ್ಲ? ಈಗ ಹೇಳೋದ ಯೇಸು ಸ್ವಾಮಿ ಕಳ್ಳ ಅಂತ ಹೇಳುದ?
ನಿನ್ನನ್ನು ರಕ್ಷಿಸಿ ಮಾರ್ಗದಲ್ಲಿ ತಂದು ಒಂದು ಸಣ್ಣ ಪಾಪವೂ ಮಾಡದೆ ನಿಂಗೆ ಯಾರೋ ಮೇಲೆ ಸಿಟ್ಟು ಬಂದಿದೆ ಅಂತ ಯೇಸು ಸಮೀಪ ಇರೋದ? ನೀನೇನ್ ಮಾಡಿದಾಗಾಯ್ತು? ನಾಲಿಗೆಯಿಂದ ಪಾಪ ಮಾಡಿದಾಗಾಯ್ತು. ಆಮೆನ್, ಆಮೆನ್. ದೇವ್ರೇ ನೀನ್ ಕಾಣ್ಲಿಲ್ವಾ ಅಂತ ಕೇಳ್ಬೋದು. ದೇವರಿಗೆ ನಿಂದಿಸಿದ್ರೆ ಕೀರ್ತನೆಗಾರ ಏನ್ ಹೇಳ್ದ? ಸ್ವಾಮಿ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ಆಮೇಲೆ ಮುಂದೆ, ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿ. ಇದು ಒಂದು ಇಂಪಾರ್ಟೆಂಟ್ ನೋಡಿ, ಇದೊಂದು ಬರ್ತಿಟ್ಕೊಳ್ರಿ. ಈ ಕಡೆ ಗಮನಿಸಿ, ಈ ಕಡೆ ಗಮನಿಸಿ, ಈ ಕಡೆ ಗಮನಿಸಿ. ಬೇರೆ ಹೊತ್ತಿಗೆ ನಾವು ಸುಮ್ಮನೆ ಇರಬಹುದು. ಜ್ಯೋತಿ ಪಾಸ್ಟರ್ ನಿನ್ನ ಮೆಸೇಜ್ ಕೊಟ್ಟಿದ್ದಾರೆ, ನನ್ನಲ್ಲಿ ವಾಕ್ಯ ಉಂಟು, ನಾನು ಮಾತಾಡಲ್ಲ ಅಂತ ಕಂಟ್ರೋಲ್ ಮಾಡ್ಕೊಂಡಿರ್ಬಹುದು. ದುಷ್ಟನು ನಿನ್ನ ಮುಂದೆ ಇದ್ರೆ, ಹೀಯಾಳಿಸುವವನು ನಿನ್ನ ಮುಂದೆ ಇದ್ರೆ, ಯಾವಾಗ್ಲೂ ನಿನ್ಗೆ ಅವ್ರನ್ನ ಕಂಡ್ರೆ ಸಿಟ್ಟು ಬರುತ್ತೆ. ಅವ್ರು ನಿನ್ನ ಮುಂದೆ ಇದ್ರೆ ಈಗೇನ್ ಮಾಡೋದು? ದುಷ್ಟನು ನನ್ನ ಮುಂದೆ ಇರುವಾಗ, ನನ್ನ ಮಾತು ಕೇಳದೆ ಇರುವವರು ನನ್ನ ಮುಂದೆ ಇರುವಾಗ, ನನ್ನನ್ನ ವಿರೋಧಿಸುವವರು ನನ್ನ ಮುಂದೆ ಇರುವಾಗ, ನನಗೆ ಉಲ್ಟಾ ಮಾತಾಡುವವರು ನನ್ನ ಮುಂದೆ ಇರುವಾಗ ನಾವೇನ್ ಮಾಡ್ಬೇಕಂತ ದೇವ್ರು ಹೇಳ್ತಾನೆ? ಬಾಯಿಗೆ ಕುಕ್ಕೆ ಹಾಕೊಳ್ಳೋದಂದ್ರೆ ಅಂದ್ರೆ ಏನರ್ಥ? ಅಷ್ಟು ನಾವು ಕಂಟ್ರೋಲ್ ಮಾಡ್ಬೇಕನ್ನೋದು ದೇವರ ವಾಕ್ಯ ನಮ್ಗೆ ತಿಳಿಸ್ತದೆ. ಆಮೇಲೆ ಹೆಂಡತಿ ಗೊತ್ತಿದೆ ನನ್ನ ಗಂಡ ಹಿಂಗೆ ಅಂತ, ಗಂಡನಿಗೂ ಗೊತ್ತಿದೆ ನನ್ನ ಹೆಂಡತಿ ಇದೇ ತರ ಇರುವವಳು ಅಂತ, ಆದ್ರೂ ಮಧ್ಯೆ ಮಾತು. ಆಮೇಲೆ ನನ್ನ ಗಂಡ ನನ್ಗೆ ಏನಂತ ನನ್ಗೆ ಗೊತ್ತಿರುತ್ತೆ, ನಾನೇನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಈಗ ಒಂದು ಒಡಂಬಡಿಕೆ ಏನು, ಇವ್ರು ಹಿಂಗೆ ಅಂತ ಗೊತ್ತಾಯ್ತಾ? ಈಗ ನನ್ಗೆ ಅವ್ರು ಲೇಟ್ ಅಂತ ಗೊತ್ತಾಯ್ತಾ? ಆ ಲೇಟ್ ಅನ್ನೋದಕ್ಕೆ ನಾಲ್ಕು ಮಾತಾಡಿ ಸುಮ್ಮನೆ ನಿಷ್ಠೂರ. ಕರೆಕ್ಟಾ? ಹೌದಲ್ವಾ? ಆ ಲೇಟ್ ಒಳ್ಳೇದು, ಖುಷಿ ಆಯ್ತು ಅಂತ ಹೇಳಿದ್ರೆ ಜಗಳ ಇದೆಯಾ? ಜಗಳ ಇಲ್ಲ. ಅದಕ್ಕೆ ಯಾರಾದ್ರೂ ನಮಗೆ ವಿರುದ್ಧವಾಗಿ ವರ್ತಿಸುವವರು ನಮ್ಮ ಮುಂದೆ ಇರುವಾಗ ನಾವೇ ನಮ್ಮ ಅಭಿಷೇಕನ ಹಾಳು ಮಾಡ್ಕೊಳ್ಬಾರ್ದು. ಆಮೇಲೆ ಈ ಮಾತಾಡಿ ಇನ್ನೊಬ್ರಿಗೆ ಬೈಯೋದ್ರಿಂದ ಏನಾಗುತ್ತೆ ಗೊತ್ತಾ? ಅದು ಒಂದು ಕ್ಷಣ ಆಗಿ ಹೋಗುತ್ತೆ, ಕಡೆಗೆ ನಾವು ಒಟ್ಟಿಗೆ ಇರ್ತೀವಿ. ಸುಮ್ಮನೆ ನಮ್ಮ ಅಭಿಷೇಕ ಹಾಳು ಮಾಡ್ಕೊಂಡಾಗಾಯ್ತು. ಆಮೇಲೆ ದೇವರ ಮುಂದೆ ನಾವು ಪಾಪ ಮಾಡಿದಾಗಾಯ್ತು. ಎಸ್, ಈಗ ಒಂದು ಮಾತಾಡಿ ಏನು ಫುಲ್ ಕಟ್ ಕಟ್ ಅಂತ ಬಿಟ್ರೆ, ಇಲ್ಲ ಅವರೆಲ್ಲೋ ನಾವೆಲ್ಲೋ ಇನ್ನು ಅವ್ರ ಮಾತೇ ಆಡೋದಿಲ್ಲ ಅಂತಿದ್ರೆ ಏನೋ ಮಾತಾಡ್ಬೋದು. ಇವತ್ತು ಮಾತಾಡ್ತೀವಿ, ನಾಳೆ ಮತ್ತೆ ನಾವು ಒಂದೇ ಆಗಿರ್ಬೇಕು. ಇವತ್ತು ಮಾತಾಡ್ತೀವಿ, ಮತ್ತೆ ನಾವು ಒಟ್ಟಾಗಿ ಜೀವನ ಮಾಡಬೇಕು, ಒಟ್ಟಾಗಿ ನಾವು ಕರ್ತನನ್ನು ಆರಾಧಿಸ್ಬೇಕಲ್ವಾ? ಹಾಗಾಗಿ ಮಾತನಾಡದೆ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವುದು ಎಷ್ಟೋ ಬೆಟರ್ ಅಂತ ದೇವರು ಹೇಳ್ತಾರೆ. ಆಮೇಲೆ ನಮ್ಮ ವಿರೋಧಿಸುವವರು, ನಮ್ಮ ಮಾತು ಕೇಳದವರು, ನಮಗೆ ವಿರುದ್ಧವಾಗಿ ನಡೆಯುವವರು, ನಮ್ಮನ್ನು ಹೀಯಾಳಿಸುವವರು ನಮ್ಮ ಎದುರಿದ್ದಾಗಲೂ ಕೂಡ ನಾವು ಬಾಯಿಗೆ ಕುಕ್ಕೆ ಹಾಕ್ಕೊಂಡ್ರೆ ನಮ್ಮ ಅಭಿಷೇಕ ದೇವರು ಇನ್ನೂ ಅಭಿವೃದ್ಧಿ ಮಾಡ್ತಾನೆ. ಆಮೇಲೆ ಅದಕ್ಕೆ ದೇವರು ಹಾಕಿ ಹೇಳೋದು, ನಿನ್ನನ್ನು ತಾಕುವವರು, ನಿನ್ನ ಕುರಿತಾಗಿ ಮಾತಾಡುವವರು, ನಿನ್ನ ವಿರುದ್ಧವಾಗಿ ಅವಹೇಳನ ಮಾಡುವವರು, ನಿನಗೆ ತಮಾಷೆ ಮಾಡುವವರು, ಅವರು ನನ್ನ ಕಣ್ಣುಗುಡ್ಡೆಯನ್ನೇ ತಾಕಿದ ಹಾಗೆ. ಆಮೇಲೆ ಯಾರ ಕಣ್ಣುಗುಡ್ಡೆ? ದೇವರ ಕಣ್ಣುಗುಡ್ಡೆಯನ್ನ ತಾಕಿದ ಹಾಗೆ. ಆಮೆನ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಜಕರ್ಯ 12:10. ದಾವೀದ ವಂಶದವರಲ್ಲಿಯೂ ಯೆರೂಸಲೇಮಿನವರಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ನಾಲಿಗೆಯಲ್ಲಿ ಒಂದು ಶಕ್ತಿ ಬರಬೇಕಾದ್ರೆ ದೇವರ ದಯೆ ನಮ್ಮಲ್ಲಿ ಉಂಟಾಗಬೇಕು. ಆಮೇಲೆ ಇವತ್ತು ನೀನು ಹೇಳಿದ ನಡಿಬೇಕಾದ್ರೆ ನಿನ್ನ ನಾಲಿಗೆಯಲ್ಲಿ ತಪ್ಪುಗಳು, ವಂಚನೆಯ ತುಟಿಗಳು ಇರಬಾರದು. ಯಾವಾಗಲೂ ನೀನು ದೇವರಿಗೆ ಹತ್ತಿರವಾಗಿ ದೇವರ ವಿಷಯವಾಗಿ ನೀನು ಮಾತನಾಡುವಾಗ ನಿನ್ನ ನಾಲಿಗೆಯ ಮೇಲೆ ದೇವರ ದಯೆ ಉಂಟಾಗಿ ದೇವರು ಅಧಿಕವಾದ ಶಕ್ತಿಯನ್ನು ನಿನಗೆ ಕೊಡುವವನಾಗಿದ್ದಾನೆ. ಆಮೇನ್. ಒಂದು ನಿಮಿಷ ನಾಲಿಗೆಯ ಕುರಿತಾಗಿ ನಾವು ಕೇಳಲ್ಪಟ್ಟಿವು. ನಮ್ಮ ನಾಶನ ನಮ್ಮ ನಾಲಿಗೆಯಲ್ಲಿದೆ. ನಮ್ಮ ನಾಶನವನ್ನ ನಾವು ಮಾಡಿಕೊಳ್ಳದೆ ದೇವರ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡು ಒಂದು ನಿಮಿಷ ಎದ್ದು ನಿಲ್ಲೋಣ. ನಾವೆಲ್ಲ ಎದ್ದು ನಿಂತು ಇದುವರೆಗೆ ಏನು ನೆಗೆಟಿವ್ ಮಾತಾಡಿದ್ದೀರೋ, ಇದುವರೆಗೆ ನಾಲಿಗೆಯಲ್ಲಿ ಯಾರಿಗೆಲ್ಲ ನೀವು ಬೈದಿದ್ದೀರೋ, ಯಾರಿಗೆಲ್ಲ ನೆಗೆಟಿವ್ ಮಾತಾಡಿದ್ದೀರೋ, ಆಗಲ್ಲ ಅಂತ ಹೇಳಿದ್ದೀರೋ, ಇವತ್ತು ದೇವರು ಅದನ್ನು ಆಗುವ ಹಾಗೆ ಮಾಡ್ತಾರೆ.
ಅಸಾಧ್ಯ ಕಾರ್ಯಗಳು ಇವತ್ತು ನಿನ್ನ ಮನೆಯಲ್ಲಿ ಸಾಧ್ಯವಾಗುತ್ತೆ. ಒಂದು ನಿಮಿಷ ದೇವರ ಹತ್ರ ಹೇಳ್ರಿ, ದೇವರೇ, ನಾನು ನನ್ನ ನಾಲಿಗೆಗೆ ಕುಕ್ಕೆ ಹಾಕಿಕೊಳ್ಳುವ ಹಾಗೆ, ನನ್ನ ನಾಲಿಗೆಯನ್ನು ಹತೋಟಿಗೆ ತರುವ ಹಾಗೆ ನಿನ್ನ ವಾಕ್ಯಗಳು ನನ್ನಲ್ಲಿ ಕಾರ್ಯ ಮಾಡಲಿ. ಕೆಲವರು ಗಂಟೆ ಕಟ್ಟಲೆ ಮಾತಾಡ್ತಾರೆ, ಫೋನಲ್ಲಿ ನೋಡಬೇಕು, ಏನು ವಿಷಯ ಇರುವುದಿಲ್ಲ, ಗಂಟೆಗಳ ಕಾಲ ಮಾತನಾಡ್ತಾರೆ, ಬರೀ ಈ ಬೇಡದ ಮಾತುಗಳು. ದೇವರ ಮಕ್ಕಳು ಅವೆಲ್ಲವನ್ನ ತ್ಯಜಿಸಿ ದೇವರ ವಾಕ್ಯವನ್ನ ತನ್ನ ಬಾಯಲ್ಲಿ ಯಾವಾಗಲೂ ಸಾರತಕ್ಕಂತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯೇಸುವಿನ ನಾಮದಲ್ಲಿ ಆ ನಾಲಿಗೆಯ ನೆಗೆಟಿವ್ ಮಾತುಗಳು ಕ್ಯಾನ್ಸಲ್ ಆಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬದ ಮೇಲೆ ನುಡಿದ ನಿನ್ನ ಮಾತುಗಳು ಕ್ಯಾನ್ಸಲ್ ಆಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳ ಮೇಲೆ ಹೇಳಿದ ನೆಗೆಟಿವ್ ಮಾತುಗಳು ಕ್ಯಾನ್ಸಲ್ ಆಗಲಿ. ಯೇಸುವಿನ ನಾಮದಲ್ಲಿ ನಿನ್ನ ಸಂಪತ್ತುಗಳ ಮೇಲೆ ನೀನು ನುಡಿದಂಥ ಎಲ್ಲ ಕೆಟ್ಟ ಮಾತುಗಳು, ಎಲ್ಲ ಆಗಲ್ಲ ಎನ್ನುವಂಥ ಶಬ್ದಗಳು ಈ ಬೆಳಗಿನ ಜಾವದಲ್ಲಿ ಕ್ಯಾನ್ಸಲ್ ಆಗಲಿ. ದೇವರ ಅಧಿಕವಾದ ಶಕ್ತಿ ನಿನ್ನ ನಾಲಿಗೆಯನ್ನು ತುಂಬಿಕೊಳ್ಳಲಿ. ದೇವರ ಅಧಿಕವಾದ ಶಕ್ತಿ, ನೀನು ನುಡಿದರೆ ನಡಿಬೇಕು. ಎಲಿಯನ ಹಾಗೆ, ಎಲೀಷನ ಹಾಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಒಂದು ಮಾತು ಹೇಳಿದ್ರೆ ನಡೀತಾ ಇತ್ತು. ಆ ಅಭಿಷೇಕ ನಿನ್ನ ನಾಲಿಗೆಯಲ್ಲಿ ದೇವರು ಈ ಬೆಳಗಿನ ಜಾವದಲ್ಲಿ ಕೊಡಬೇಕು. ನೀನು ಏನನ್ನ ನುಡಿತೀಯೋ ಅದು ನಡಿಬೇಕು. ನೀನು ಏನನ್ನ ಹೇಳ್ತೀಯೋ ಅದು ಕಾಣಬೇಕು. ಅದು ಆಶೀರ್ವಾದವಾಗಿರಬೇಕು. ಅದು ಅನ್ಯಾಯವಾಗಿರಬಾರದು. ಅದು ಇನ್ನೊಬ್ಬರನ್ನ ಕೊಲ್ಲುವ ರೀತಿ ಇರಬಾರದು. ಇನ್ನೊಬ್ಬರನ್ನ ತಿವಿಯುವ ರೀತಿ ಇರಬಾರದು. ಇನ್ನೊಬ್ಬರಿಗೆ ಹಾರ್ಟ್ ಆಗುವ ಹಾಗೆ ನಿನ್ನ ಮಾತು ಇರಬಾರದು. ನಿನ್ನ ಎಲ್ಲ ನಡವಳಿಕೆಗಳು ನಿನ್ನ ನಾಲಿಗೆಯಲ್ಲಿ ಅಡಕವಾಗಿದೆ. ಈಗೋ ಈ ಬೆಳಗಿನ ಜಾವದಲ್ಲಿ ಆ ನಾಲಿಗೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಂದರಾದರ ವೈಡ ಪ್ರಭಾದರ ಗಣರಮನ ರೇ ರಬಶ ರೊಕಟೋ ರಮಲೋದರ. ಈಗ ನುಡಿ ನಾಲಿಗೆಯಲ್ಲಿ. ನಿನ್ನ ನಾಲಿಗೆಯ ಮೇಲೆ ದೇವರ ಶಕ್ತಿ ಬರುವಾಗ ನಿನ್ನ ನುಡಿ, ನೀನು ಏನನ್ನ ನುಡಿತೀಯೋ ಅದು 100% ನಿನ್ನ ಜೀವಿತದಲ್ಲಿ ಆಗತ್ತೆ. ನಿನ್ನ ಕುಟುಂಬದ ಮೇಲೆ ನುಡಿ, ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟ ಕುಟುಂಬ, ನನ್ನ ಮಕ್ಕಳು ಅಭಿಷಕ್ತರು, ನನ್ನ ಮಕ್ಕಳು ದೇಶ ವಿದೇಶಗಳಲ್ಲಿ ಸೇವೆ ಮಾಡುತ್ತಾರೆ, ನನ್ನ ಮಕ್ಕಳು ಅವರು ದೇವರ ರಾಜ್ಯವನ್ನು ಕಟ್ಟುವವರಾಗಿದ್ದಾರೆ. ನಿನ್ನ ಗಂಡನ ಮೇಲೆ ನುಡಿ, ನಿನ್ನ ಹೆಂಡತಿಯ ಮೇಲೆ ನುಡಿ, ಅವರು ದೇವರಿಗೆ ಪ್ರಯೋಜನವುಳ್ಳವರಾಗುತ್ತಾರೆ, ದೇವರ ಅಭಿಷಕ್ತರಾಗುತ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನು ನಿನ್ನ ನಾಲಿಗೆಯಲ್ಲಿದ್ದಾನೆ. ಪರಿಶುದ್ಧಾತ್ಮನು ನಿನ್ನ ನಾಲಿಗೆಯಲ್ಲಿರುವಾಗ ಪರಿಶುದ್ಧಾತ್ಮನಿಗೆ ನೋವಾಗುವ ಕೆಟ್ಟ ಮಾತುಗಳು ನಿನ್ನಿಂದ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮನಿಗೆ ದುಃಖ ತರುವ ನಿನ್ನ ನೆಗೆಟಿವ್ ಮಾತುಗಳು ಕ್ಯಾನ್ಸಲ್ ಆಗಲಿ. ಸೈತಾನನಿಗೆ ಸಂಬಂಧಪಟ್ಟ ಎಲ್ಲ ಮಾತುಗಳು ಕ್ಯಾನ್ಸಲ್ ಆಗಲಿ. ಕೆಟ್ಟ ಆಲೋಚನೆಯಿಂದ ಬರುವ ಮಾತುಗಳು, ತಪ್ಪಾದ ತಿಳುವಳಿಕೆಯಿಂದ ಬರುವ ಮಾತುಗಳು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗಲಿ.